ಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಇನ್ನೇನು ಕೇವಲ 30 ಗಂಟೆಯೊಳಗೆ ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾದ್ರೆ ಡಿಸಿಎಂ ಪಟ್ಟದಲ್ಲಿ ಯಾರು ಕೂರ್ತಾರೆ? ಪರಮೇಶ್ವರ್ ಬಿಟ್ರೆ ವೀರಶೈವ ಲಿಂಗಾಯತರಲ್ಲಿ ಪೈಪೋಟಿ ಶುರು ಆಗಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಜಗಳ ಏನಿದೆ ಅದು ಡಿಸಿಎಂ ಪಟ್ಟದಲ್ಲೂ ಮುಂದುವರಿತಾ ಇದೆಯಾ? ಹಾಗಾದ್ರೆ ಡಿಸಿಎಂ ಪಟ್ಟಕ್ಕೆ ಶಾಮನೂರ್ ಬರ್ತಾರಾ ಇಲ್ಲ ಎಂ ಬಿ ಪಾಟೀಲ್ ಬರ್ತಾರಾ? ಸೊ ಇದೇ ಹೊತ್ತಿನ ಚರ್ಚೆ. ಡಿಸಿಎಂ ಪಟ್ಟಕ್ಕೆ ಪೈಪೋಟಿ ಶಾಮನೂರ ಪಾಟೀಲ್ರ? ಹಾಗಾದ್ರೆ ಈ ಒಂದು ಹಂತದಲ್ಲಿ ಕೆಲವು ಪ್ರಶ್ನೆಗಳು ಇರ್ತಾ ಇದೆ. ಒಂದು ಕಡೆ ಈಗಾಗಲೇ ಡಿಸಿಎಂ ಪಟ್ಟಕ್ಕಾಗಿ ಅನೇಕ ಜನ ಕೋರ್ಟ್ಗಳನ್ನು ಹೊಲಿಸಿಕೊಂಡಿದ್ದಾರೆ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಡಿಸಿಎಂ ಪಟ್ಟಕ್ಕೆ ಶಾಮನೂರ್ ಎಂ ಬಿ ಪಾಟೀಲ್ ಮಧ್ಯೆ ಪೈಪೋಟಿ ಶುರುವಾಗಿದೆ. ಪ್ರಶ್ನೆ 2, ಶಾಮನೂರ್ ಶಿವಶಂಕರಪ್ಪಗೆ ಕೊಡಿ ಅನ್ನೋದ್ರ ಹಿಂದಿನ ಗುಟ್ಟೇನು? ಪ್ರಶ್ನೆ 3, ಎಂ ಬಿ ಪಾಟೀಲ್ರನ್ನ ಮಾಡಿ ಎಂದು ಲಿಂಗಾಯತರು ದುಂಬಾಲು ಬಿದ್ದಿದ್ದಾಕೆ? ಪ್ರಶ್ನೆ 4, ಡಿಸಿಎಂ ಪಟ್ಟಕ್ಕೆ ವೀರಶೈವ ಲಿಂಗಾಯತ ಸ್ವಾಮೀಜಿಗಳ ಎಂಟ್ರಿ ಆಯ್ತಾ ಇದರಲ್ಲಿ ಅಂತ? ಪ್ರಶ್ನೆ 5, ವೀರಶೈವ ಲಿಂಗಾಯತರ ಧರ್ಮದ ಜಗಳಕ್ಕೆ ಡಿಸಿಎಂ ಪಟ್ಟ ಕೈ ತಪ್ಪುತ್ತಾ? ಪ್ರಶ್ನೆ 6, ಡಿಸಿಎಂ ಪಟ್ಟ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡಿತಾರ ಎಂ ಬಿ ಪಾಟೀಲ್? ಪ್ರಶ್ನೆ 7, ಕೊನೆ ಪ್ರಶ್ನೆ. ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಡಿಕೆಸಿ ಕೂಡ ಡಿಸಿಎಂ ಪಟ್ಟಕ್ಕೆ ಏರ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕೂಸು ಸುಟ್ಟೋ ಮೊದಲು ಕುಲ ಎನ್ನುವ ಈಗಾಗಲೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಈಗಾಗಲೇ ಸಚಿವ ಸಂಪುಟ ಸೇರುವ ಒಂದು ಲಿಸ್ಟ್ ಕೂಡ ರೆಡಿ ಆಗ್ತಾ ಇದೆ. ಇದು ಸಂಭಾವ್ಯ ಪಟ್ಟಿ, ಯಾವುದೇ ಕ್ಷಣದ ಏನ್ ಬೇಕಾದ್ರೂ ಆಗ್ಬೋದು. ಆದರೆ ಎರಡು ಪಾಳ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಈ ಹೆಸರು ಕೇಳಿ ಬರ್ತಾ ಇದಾವೆ. ಜೆಡಿಎಸ್ ಸಂಭಾವ್ಯ ಸಚಿವರ ಪಟ್ಟಿ: ಹೊಳೆನರಸೀಪುರ ಎಚ್ ಡಿ ರೇವಣ್ಣ, ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡ. ಹಾಗೆ ಮೇಲ್ಕೋಟೆ ಸಿ ಎಸ್ ಪುಟ್ಟರಾಜು, ಅರ್ಕಲಗೂಡಿಂದ ಎ ಟಿ ರಾಮಸ್ವಾಮಿ, ಶಿರಾದಿಂದ ಸತ್ಯನಾರಾಯಣ, ಮದ್ದೂರಿಂದ ಡಿ ಸಿ ತಮ್ಮಣ್ಣ. ಇನ್ನು ಸಿನ್ನೂರಿಂದ ವೆಂಕಟರಾವ್ ನಾಡಗೌಡ, MLC ಬಸವರಾಜ ಹೊರಟ್ಟಿ ಹುಬ್ಳಿ ಕಡೆಯಿಂದ. ಹಾಗೆ ಹುಣಸೂರಿಂದ ಎಚ್ ವಿಶ್ವನಾಥ್, ಬೀದರಿಂದ ಬಂಡೆಪ್ಪ ಕಾಶಂಪುರ್, ಕೊಳ್ಳೇಗಾಲಿಂದ BSP ಗೆದ್ದಂತ ಎನ್ ಮಹೇಶ್ ಮತ್ತು ಮಾನವಿಯಿಂದ ರಾಜ ವೆಂಕಟಪ್ಪ ನಾಯಕ. ತಪ್ಪದು. ಎಸ್, ಇದು ಕಾಂಗ್ರೆಸ್ನ ಸಚಿವರ ಪಟ್ಟಿಯನ್ನು ಒಂದ್ಸಲ ನೋಡ್ಕೊಂಡ್ ಅಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಆದ್ರೆ ಯಾವ ಕೂಡ ಅಂತಿಮವಲ್ಲ. ಕೊರಟಗೆರೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಮೇಲೆ ಈಗಾಗಲೇ ಕಣ್ಣಿಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಅವರು ಆಗಬಹುದು ಅನ್ನೋ ಲೆಕ್ಕಾಚಾರ. ದಾವಣಗೆರೆ ದಕ್ಷಿಣದಿಂದ ಶಾಮನೂರ್ ಶಿವಶಂಕರಪ್ಪ, ಇವರು ಕೂಡ ಡಿಸಿಎಂ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗೆ ಸರ್ವಜ್ಞ ನಗರದಿಂದ KJ ಜಾರ್ಜ್, ಹಾಗೆ UT ಖಾದರ್ ಮಂಗಳೂರಿಂದ. ಇನ್ನು BTM ಲೇಔಟಿಂದ ರಾಮಲಿಂಗಾರೆಡ್ಡಿ, ಬೆಳಗಾವಿ ಗ್ರಾಮೀಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್, ಕನಕಪುರದಿಂದ DK ಶಿವಕುಮಾರ್, ಚಾಮರಾಜದಿಂದ ಸಿ ಪುಟ್ಟರಂಗ ಶೆಟ್ಟಿ, ಗದಗದಿಂದ HK ಪಾಟೀಲ್, ಶ್ರೀನಿವಾಸಪುರ ರಮೇಶ್ ಕುಮಾರ್, ಹಳಿಯಾಳದಿಂದ RV ದೇಶಪಾಂಡೆ, ಅಮಕನ್ಮರಡಿಯಿಂದ ಸತೀಶ್ ಜಾರಕಿಹೊಳಿ, ಬಬಲೇಶ್ವರದಿಂದ MB ಪಾಟೀಲ್, ಇವರು ಕೂಡ ಡಿಸಿಎಂ ಮೇಲೆ ಆಸೆ ಇದೆ. ಚಿತ್ತಾಪುರದಿಂದ ಪ್ರಿಯಾಂಕ್ ಖರ್ಗೆ, ಶಿವಾಜಿನಗರದಿಂದ ರೋಷನ್ ಬೇಗ್, ಚಳ್ಳಕೆರೆಯಿಂದ ಸಿ ರಘುಮೂರ್ತಿ, ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್, ಬ್ಯಾಟರಾಯನಪುರದಿಂದ ಕೃಷ್ಣ ಬೈರೇಗೌಡ, ಹೊಸಕೋಟೆಯಿಂದ MTP ನಾಗರಾಜ್, MLC HM ರೇವಣ್ಣ. ಇನ್ನು ಬಳ್ಳಾರಿ ಗ್ರಾಮೀಣದಿಂದ ಎನ್ ನಾಗೇಂದ್ರ, ಹಾಗೆ ಹೂವಿನೊಡಗಲಿಯಿಂದ PT ಪರಮೇಶ್ವರ್ ನಾಯಕ್. ಹಾಗಾದ್ರೆ ಮೈತ್ರಿ ಸರ್ಕಾರದ ಕಸರತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜೋರು ಪಡ್ಕೊಳ್ತಾ ಇದೆ. ಈಗ ವಿಧಾನಸೌಧದ ಮುಂದೆ ಬರದ ಸಿದ್ಧತೆ ನಡೀತಾ ಇದ್ರೆ. ಸೊ ಏನು ನಿಯೋಜಿತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈಗಾಗಲೇ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಸೊ ಭೇಟಿಗೆ ಮುನ್ನ ಕುಮಾರಸ್ವಾಮಿ ಹೇಳಿದ್ದೇನು? ಇವತ್ತು ಬಂದಿರತಕ್ಕಂಥ ಪ್ರಮುಖವಂತ ಉದ್ದೇಶವೇ ಅವರ ಒಂದು ಸಲಹೆಗಳನ್ನು ಪಡೆದು, ಯಾಕೆಂದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥದ್ದೇನಿದೆ ಆ ಪಕ್ಷದ ಒಂದು ಬೆಂಬಲವನ್ನು ನಮ್ಮ ಪಕ್ಷಕ್ಕೆ ನೀಡಿರ್ತಕ್ಕಂಥದ್ದೇನಿದೆ, ನಾವು ಒಟ್ಟಾರೆ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಾಗಿ ಏನು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗಿದೆ. ಅವರ ಒಂದು ಬೆಂಬಲಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಮತ್ತು ಮುಂದಿನ ಒಂದು ಸಮ್ಮಿಶ್ರ ಸರ್ಕಾರ ಯಾವ ರೀತಿ ಹೋಗಬೇಕು ಅಂತಕ್ಕಂಥ ವಿಷಯದಲ್ಲಿ ಅವರ ಒಂದು ಸಲಹೆಗಳನ್ನು ಪಡೆಯಲಿಕ್ಕೆ ಬಂದಿದ್ದು. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ, ಕ್ಯಾಬಿನೆಟಲ್ಲಿ ಯಾರು ಸೇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾತು. ಇದು ಭೇಟಿಗೆ ಮುನ್ನ ನಡೆದಂತ ಮಾತು. ಆದರೆ ಭೇಟಿ ಆಗಿದೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕೂಡ ಬೊಕೆಯನ್ನು ಕೊಟ್ಟುಬಿಟ್ಟು ಅವರು ಅಭಿನಂದಿಸಿದ್ದಾರೆ, ಮತ್ತೆ ಪ್ರಮಾಣ ವಚನಕ್ಕೆ ಬರಬೇಕಂತ ಹೇಳಿದ್ದಾರೆ. ಭೇಟಿ ನಂತರ ಕುಮಾರಸ್ವಾಮಿ ಮಾತನಾಡಿದ್ದಾರೆ. Rahul ji cleared what are all the modalities
to be done. He has given permission to Karnataka in-charge secretary Venugopal ji to discuss all those matters and finalize everything. Anything finalized on ministries, allocation of ministries? Tomorrow our local Congress leaders and Venugopal ji will sit and we finalize everything. So will there be two deputy chief ministers? That's also something that is being discussed. All those things. ಇನ್ನು DCM ಪಟ್ಟದ ಪೈಪೋಟಿ ಅಥವಾ ಬಿಗ್ ಫೈಟು ಅಥವಾ ಅನೇಕರು ಕೋರ್ಟ್ಗಳನ್ನು ಹೊಲಿಸ್ಕೊಂಡಿರೋದು ನೋಡಿದ್ರೆ ಇನ್ನು ಈ ವಿಚಾರದಲ್ಲಿ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಆಮೇಲೆ ಸದ್ಯಕ್ಕೆ ಪ್ರಮಾಣ ವಚನ CM ಮಾತ್ರ ಆಗುತ್ತೆ ಎಂದು ಖರ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಇಲ್ಲ ಅದ್ರ ಬಗ್ಗೆ ಏನು ಮಾತುಕತೆನೂ ಇಲ್ಲ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾರು ನನಗೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಅದು ಯಾವ್ದು ಗೊತ್ತೇ ಇಲ್ಲ, ಗೊತ್ತಿರಲಾರ್ದ ಸುದ್ದಿ ನಾನೆಲ್ಲ ಹೇಳಕ್ಕೆ. ಬೇರೆಯವ್ರಂಗ ಯಾವ್ದು ಅಥೆಂಟಿಕ್ ಇರ್ತದೋ ಮಾಹಿತಿ ಇರ್ತದೋ ಅದು ಮಾತ್ರ ನಾನು ಹೇಳ್ತೀನಿ. ನನಗೆ ಗೊತ್ತಿರದೇ ಇರ್ತಕ್ಕಂಥದ್ದು ಅಥವಾ ನನ್ನ ಬೆನ್ನಿಂದೆ ಆಗ್ತಕ್ಕಂಥ ವಿಷಯಗಳು ನಾನು ಗೊತ್ತಿಲ್ಲದೆ ಪ್ರಸ್ತಾಪ ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ. ಇಲ್ಲ ಈಗ ಸದ್ಯಕ್ಕಂತೂ ಇಲ್ಲ. ಮುಂದೆ ವೋಟ್ ಆಫ್ ಕಾನ್ಫಿಡೆನ್ಸ್ ತಗೊಂಡ್ಮೇಲೆ ಹೈಕಮಾಂಡ್ದವರು ಎಲ್ಲರೂ ಕುಂತು ತೀರ್ಮಾನ ಮಾಡ್ತಾರೆ. ಹಾಗಾದ್ರೆ ಇದು ಎಷ್ಟು ದಿನದ ಸರ್ಕಾರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ನಾನು ಇದನ್ನ ಒಂದು ಕ್ಷಮೆ ಕೇಳ್ತೇನೆ, ಈ ಮಾತನ್ನು ಹೇಳ್ತೀನಿ. ಇದು ಡೈವರ್ಸಿಗಳ ಮದುವೆ ಆದಂಥದ್ದು. ಸೊ ಇಬ್ರು ಕೂಡ ಡೈವರ್ಸಿಗಳಾಗಿರೋದ್ರಿಂದ ಕಾಂಗ್ರೆಸ್ ಮತ್ತು JDS ಕೂಡ ಹಿಂದೆ ಒಂದ್ಸಲ ಈಗ ಮತ್ತೆ ಸೇರಿದ್ದಾರೆ. ಸೊ ಚರ್ಚೆ ಮಾಡ್ತೀನಿ. ಜೊತೆಗಿದ್ದಾರೆ JDS ನಿರ್ಣಾಯಕರು ಹೋಗ್ತಾರೆ ಅಂತ KT ಶ್ರೀಕಂಠೇಗೌಡರು, ಹಾಗೆಯೇ ಲಿಂಗಾಯತ ಮಹಾಸಭಾ ಕಾರ್ಯದರ್ಶಿಗಳಾದ GT ಪಾಟೀಲ್ ಇದ್ದಾರೆ, ನಿಮಗೂ ಸ್ವಾಗತ. ಹಾಗೆಯೇ ವೀರಶೈವ ಮಹಾಸಭಾದ ಬೆಂಗಳೂರು ಅಧ್ಯಕ್ಷರಾದಂಥ ಕೇಶವ ಪ್ರಸಾದ್ ಇದ್ದಾರೆ. ಹಾಗೆಯೇ ನನಗೆ ಹಿರಿಯ ನಾಯಕಿ BJPಯ ಮಾಜಿ ಸಂಸದರೇ ತೇಜಸ್ವಿನಿ ಗೌಡ್ರಿದ್ದಾರೆ. ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ವಕ್ತಾರಂತ ಐವನ್ ಡಿಸೋಜ್, ಎಲ್ಲರೂ ಕೂಡ ಸ್ವಾಗತ ಮಾಡ್ತಾನೆ. ಐವನ್ ಡಿಸೋಜ್ ಅವರೇ, ಲಿಂಗಾಯತರಲ್ಲಿ ವೀರಶೈವರಲ್ಲಿ ಯಾರನ್ನು DCM ಮಾಡ್ತೀರಿ? ನೀವು ಮಾಡ್ತಿರೋ ಬಿಡ್ತಿರೋ ಅಲ್ಲಂತೂ ದೊಡ್ಡ ಚರ್ಚೆ ಶುರು ಆಗಿದೆ. ನಮ್ಮನ್ನೇ ಮಾಡಿ ಇದುವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಯಾವುದೇ ತೀರ್ಮಾನ ಆಗಲ್ಲ. ಇನ್ನು ಮುಂದಕ್ಕೆ ಏನಾಗ್ತದೆ ಅಂತ ಹೇಳುವಂತದ್ದು ಇನ್ನೂ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ ಅಷ್ಟೇ. ಬೇಡಿಕೆಗಳಿರ್ಬೋದು, ಮನವಿಗಳಿರ್ಬೋದು, ಒತ್ತಡ ಇರ್ಬೋದು, ಆದರೆ ಯಾವುದೇ ಅಧಿಕೃತವಾಗಿ ಇದುವರೆಗೆ ಅಂತ ಯಾವುದೇ ತೀರ್ಮಾನವನ್ನು ನಮ್ಮ ಪಕ್ಷದಲ್ಲಿ ಕೈಗೊಳ್ಳಿಲ್ಲ. DCM ಹುದ್ದೆನೇ ಇರಲ್ವಾ? DCM ಹುದ್ದೆ ಇದು ಇರಬಹುದು. ಅದರ ಬಗ್ಗೆ ಇನ್ನೂ ಮೊಡಾಲಿಟೀಸ್ ಅನ್ನು ನಾವು ವರ್ಕ್ ಮಾಡಿಲ್ಲ. ಅದಕ್ಕೊಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಎರಡೂ ಪಕ್ಷದ ನಾಯಕರು ಮಾಡಲಾಗಿದೆ. ಅದು ಮಾಡ್ತಾರೆ. ಇನ್ನು ಮುಂದೆ ಅದರ ತೀರ್ಮಾನ ಮಾಡ್ತಾರೆ. ಯಾವ ರೀತಿ ಇರಬೇಕು, ಯಾವ ರೀತಿ ಸಂಪುಟದಲ್ಲಿ ಸಚಿವರು ಇರಬೇಕು, ಯಾರ್ಯಾರು ಸರ್ಕಾರದಲ್ಲಿ ಭಾಗಿಗಳಾಗಬೇಕು, ಈ ಬಗ್ಗೆ ಚರ್ಚೆ ಇನ್ನಷ್ಟೇ ಆಗಬೇಕಾಗಿದೆ. ಇದುವರೆಗೆ ಏನು ನಡೆದಿದೆ ಅದೆಲ್ಲ ಊಹಾಪೋಹಗಳು ಮಾತ್ರ. ಮತ್ತು ಊಹಾಪೋಹಗಳಿಗೆ ಅಂತ ನಾನು ಬರೇ ಸುಳ್ಳು ಅಂತ ನಾನು ಹೇಳಿಕ್ ಬಯಸೋದಿಲ್ಲ. ಬೇಡಿಕೆಗಳಿರ್ಬೋದು, ಯಾರು ಮನವಿ ಸಲ್ಲಿಸಿರ್ಬೋದು. ನಾನು ಕೇಳ್ಬಿಡ್ತೀನಿ, ಯಾಕಂದ್ರೆ ಅಫಿಷಿಯಲ್ ಗೆ ನೀವು ಯಾಕಂದ್ರೆ ಸಚೇತಕರಾದ್ರಿಂದ ಈಗ ಮುಸ್ಲಿಮರಿಗೆ ಒಂದು DCM ಪಟ್ಟ ಕೊಡಬೇಕಂತಿದೆ, ಅದು JDS ನ ವಾಗ್ದಾನ ಗೊತ್ತಿಲ್ಲ. ದಲಿತರಿಗೆ ಕೊಡಬೇಕಂತಿದೆ, ನಿಮ್ಮ ನಾಯಕರಂತ CM ಅವರು ಅಧಿಕಾರದ ಇಳಿತಾ ಇದ್ರು ಎಂಬುದು. ದಲಿತರಿಗೆ ಅವಕಾಶ ಕೊಡೋದಾದ್ರೆ CM ಕೊಡಿ ಅಂತ ಹೇಳಿದ್ರು, ಅದೊಂದಿದೆ. ಅದಾದ ನಂತರ ಲಿಂಗಾಯತರಿಗೆ ಕೊಡಬೇಕಂತೇಳಿ ವೀರಶೈವ ಮಹಾಸಭಾ ಮತ್ತು ಬೇರೆ ಬೇರೆ ಕಡೆ ಅವ್ರು ಕೇಳ್ತಾ ಇದ್ದಾರೆ. ಅದಾದ್ಮೇಲೆ ಒಕ್ಕಲಿಗರು ಇನ್ನೊಂದು ಯಾಕೆ ಕೊಡ್ಬೋದು, ಕಾಂಗ್ರೆಸ್ನಲ್ಲಿ ಅನ್ನೋಂಥದ್ದು ಒಂದಿದೆ. ಸೊ ಹಾಗಾದ್ರೆ ರಾಜ್ಯದಲ್ಲಿ ಎಷ್ಟು DCM ಪೋಸ್ಟ್ಗಳು ಬರ್ಬೋದು ಅಂತ? ಅದು ಎಲ್ಲವೂ ಬೇಡಿಕೆಗಳು ಅಷ್ಟೇ. ಹೇಗೆ ಇರಬೇಕು, ಯಾವ ರೀತಿ ಸಂಪುಟ ರಚನೆ ಆಗಬೇಕು ಅಂತ ಹೇಳುವಂಥದ್ದು ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮತ್ತು JDS ನಾಯಕರು ಸೇರ್ಕೊಂಡು ಮಾಡಬೇಕಾಗತ್ತೆ. ಈಗ ಅಂದ್ರೆ ನಮಗೆ ಇವತ್ತು ಬಹಳ ದೊಡ್ಡ ಗೌರವತರವಾದ ಜವಾಬ್ದಾರಿ ಇದೆ. ವಿ ನೀಡ್ ಟು ಹ್ಯಾವ್ ಎ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಫಾರ್ ದ ಪೀಪಲ್. ಇವತ್ತು ನಾವು ಒಟ್ಟಿಗೆ ಸೇರಿದ್ದೇವೆ. ಯಾವ ಏನು ಮಿನಿಮಮ್ ಪ್ರೋಗ್ರಾಮ್ ಬಗ್ಗೆ ನಾವು ಸಮಾಜಕ್ಕೆ ಹೇಳ್ತೇವೆ, ಹೌದು, ಏನೆಲ್ಲ ನಾವು ಮಾಡ್ತೇವೆ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳುವಂಥದ್ದು ಬಂದ್ರೆ. ಸೊ ನಿಮಗೆ ಮೊದಲು ಪ್ರಯಾರಿಟಿ DCM ಅಲ್ಲ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಕೋಆರ್ಡಿನೇಷನ್ ಕಮಿಟಿ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ಈಗ ಇವತ್ತು ಏನ್ ಪ್ರೋಗ್ರಾಮ್ ಮಾಡ್ತೇವೆ ಅಂತ ಹೇಳುವಂತದ್ದು ನಮ್ಮ ಪ್ರಣಾಳಿಕೆನೂ ಇದೆ, JDS ಅವರ ಪ್ರಣಾಳಿಕೆನೂ ಇದೆ. ಒಟ್ಟು ಸೇರಿಸಿ ನಾವು ಏನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನ ಜನರಿಗೆ ಕೊಡ್ತೇವೆ, ಎಷ್ಟೆಲ್ಲ ನಮ್ಮಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇದೆ, ಇದನ್ನೆಲ್ಲ ಇನ್ನೂ ತೀರ್ಮಾನ ಆಗ್ಬೇಕು ಹೊರತು ಇದುವರೆಗೆ ಅಂತ ಯಾವುದೇ ತೀರ್ಮಾನ. ಶ್ರೀಕಂಠೇಗೌಡ್ರೆ, ಈಗ ನೀವು ಈ ಬದಿಯಲ್ಲಿದ್ರೆ ಅವ್ರು ಆ ಬದಿಯಲ್ಲಿದ್ದಾರೆ, ಇಬ್ರು ಕೂಡ ಶ್ರೀಕಂಠೇಗೌಡ್ರು. ಹಾಗಾದ್ರೆ ಒಟ್ಟಿಗೆ ಇದ್ರಿ, ಬಟ್ ಇಬ್ರು ಆ ಬದಿಯಲ್ಲಿ ಈ ಬದಿಯಲ್ಲಿ ಇದ್ರಿ, ಮತ್ತೆ ಬಹಳ ಜನ ಇದ್ದಾರೆ. ಈಗ ಒಂದು ನೀವು ಏನು ಕೂಡ ಚುನಾವಣಾ ಹೊಸ್ತಿನಲ್ಲಿ ಜನರ ಮುಂದೆ ನೀವು ಕೂಡ ವಾಗ್ದಾನ ಇಟ್ಟಿದ್ದೀರಿ. ನಮ್ಮನ್ನ ನೀವು ಬಹುಮತ ಕೊಟ್ರೆ ನಾವೊಬ್ಬ ಅಲ್ಪಸಂಖ್ಯಾತರಿಗೆ ಒಬ್ಬ ದಲಿತರು ಕೂಡ DCM ಮಾಡ್ತೀವಿ ಅಂತ ಹೇಳಿದ್ರು. ಈಗ ಪ್ರಮಾಣದ ಬಹುಮತ ಬಂದ್ರೆ ಈಗ ಪೂರ್ಣ ಪ್ರಮಾಣದ ಬಂದಿಲ್ಲ, ಆದ್ರೆ ಮೈತ್ರಿ ಸರ್ಕಾರ ರಚನೆ ಆಗ್ತಾ ಇದೆ. ಪ್ರಮಾಣ ವಚನ ತಗೋದು ಬಾಕಿ 30-35 ಗಂಟೆಲಿ ಆಗುತ್ತೆ. ಸೊ ಈಗ ಅಖಿಲ ಭಾರತ ವೀರಶೈವ ಮಹಾಸಭಾ ನಂತರ ಅಧಿಕೃತ ಪತ್ರನೂ ಕೊಡಿದೆ. ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಅವರು ನಿಮ್ಮನ್ನ ಅಂದ್ರೆ ಚೀಫ್ ಮಿನಿಸ್ಟರ್ಗೆ ಡಿಮ್ಯಾಂಡ್ ಮಾಡೋದವರು,
ಯಾಕಂದ್ರೆ ಪಕ್ಷ ಬರಲ್ಲ, ಸರ್ಕಾರ ಕೇಳೋದು ಚೀಫ್ ಮಿನಿಸ್ಟರ್ಗೆ. ಈಗ ಚೀಫ್ ಮಿನಿಸ್ಟರ್ ಅವ್ರ ಮೇಲೆ ಟೆನ್ಷನ್, ಲಿಂಗಾಯತ ಪ್ರತ್ಯೇಕ ಧರ್ಮದ ಏನು ಜಗಳ ಇದೆ, ಅದು ಫೈಟ್ ಇದೆ ಒಳಗಡೆ, ವೀರಶೈವರದ್ದು ಅಥವಾ ಲಿಂಗಾಯತರದ್ದು. ಆ ಟೆನ್ಷನ್ ತಂದು ನಿಮ್ಮ ನಾಯಕರು ತಲೆ ಕಟ್ತಾರೆ ಅಥವಾ ನಿಮ್ಮ ತಲೆ ಕಟ್ತಾರೆ, ನೀವು ಅದನ್ನು ಹೇಗೆ ಬಿಡಿಸ್ಕೊತೀರಿ? ಇಲ್ಲ, ಒಂದು ನೀವು ಆರಂಭದಲ್ಲಿ ಮಾತು ಹೇಳಿದ್ರಿ, ಡೈವರ್ಸಿಗಳು ಒಂದಾಗಿದ್ರಿ ಅಂತ ಹೇಳಿ. ಒಂದು ಸಲ ಡೈವರ್ಸ್ ಆಗಿ ಮತ್ತೆ ಒಂದಾದ್ಮೇಲೆ ಅದು ಯಾವಾಗಲೂ ಸಂಸಾರ ಮಾಡ್ಬೇಕು ನೀವು. ಅಲ್ಲ, ಒಂದ್ಸಲ ಡೈವರ್ಸ್ ಆದ್ರೆ ಸಂಶಯನೇ ಜಾಸ್ತಿ, ಬೆಳಿಗ್ಗೆ ಸಂಜೆ ಕೇಳಿ ಡೈವರ್ಸ್ ಆಗಿ ಮತ್ತೆ ಒಂದಾದ್ಮೇಲೆ ಮತ್ತೆ ಹೊಡೆದದ್ದ ನಿರೀಕ್ಷೆಗಳು ವೆರಿ ರೇರ್. ಅಂದ್ರೆ ಅಲ್ಲ ಅಂದ್ರೆ ತುಟಿ ಕಚ್ಕೊಂಡು ಇರ್ಬೇಕು. ಎಲ್ಲವೂ ಅನುಭವ ಆಗಿರುತ್ತೆ. ಕುಮಾರಸ್ವಾಮಿ ಮಾತಾಡ್ತಾರೆ ಹಂಗೆ ಇದೆ, ಸಿದ್ದರಾಮಯ್ಯ ಮಾತಾಡ್ತಾರೆ ರೀತಿ ನೋಡಿದ್ರೆ ಹಂಗೆ ಇದೆ, ಖರ್ಗೆಯವರು ಮಾತಾಡ್ತಾರೆ ನೋಡಿದ್ರೆ ಇಬ್ರು ಡೈವರ್ಸ್ ಹೇಳಿದ್ರೆ ಇಬ್ರದ್ದು ಗೊತ್ತಿದೆ ನಮ್ಗೆ, ಇಬ್ರು ಮುಚ್ಕೊಂಡು ಏನೋ ಅಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ, ನಮ್ಮ ಪಾಡಿ ನಾವು ಆರಾಮಾಗಿ ಇರ್ಬೇಕು ಅಂತ. ಅಲ್ಲ, ಆ ಅನುಭವ, ಡೈವರ್ಸ್ ಆದ ಅನುಭವ ಮತ್ತೆ ಗಟ್ಟಿಯಾಗಿ ಹೋಗ್ಲಿಕ್ಕೆ ಪೂರಕವಾಗಿ ನಿಲ್ಲುತ್ತೆ ಅನ್ನೋ ಮಾತು ಒಂದು. ಎರಡನೇದು ಉಪಮುಖ್ಯಮಂತ್ರಿ ಹುದ್ದೆಗಳ ಪ್ರಸ್ತಾಪ ಮಾಡಿದ್ರಿ. ಉಪಮುಖ್ಯಮಂತ್ರಿ ಹುದ್ದೆ ಒಂದು ಸಾಂವಿಧಾನಿಕ ಹುದ್ದೆ ಅಲ್ಲ, ನಂಗೆ ಗೊತ್ತಾಗ ರಾಜಕಾರಣದ ಕಾರಣಕ್ಕಾಗಿ, ಸಂದರ್ಭಗಳ ಕಾರಣಕ್ಕಾಗಿ ಈ ಹುದ್ದೆಗಳು ಸ್ಥಾನಮಾನ ಮತ್ತು ನಮ್ಮ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಮತ ಬಂದ್ರೆ 2 ಹುದ್ದೆಗಳನ್ನು ಕೊಡ್ತೀವಿ, ದಲಿತರಿಗೊಂದು ಮತ್ತು ಅಲ್ಪಸಂಖ್ಯಾತರಿಗೊಂದು ಹೇಳಿ ಸತ್ಯ. ಈಗ ಉಪಮುಖ್ಯಮಂತ್ರಿಗಳ ಹುದ್ದೆ ಕ್ಲೈಮ್ ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ರಾಜಕೀಯವಾದಂತ ಅನಿವಾರ್ಯತೆಗಳು ಮತ್ತೆ ಹೊಂದಾಣಿಕೆ ಮಾಡ್ಬೇಕಲ್ಲ ಎಲ್ಲರನ್ನ. ಎಸ್, ಆ ಜವಾಬ್ದಾರಿ ನಮ್ಮ ಸ್ನೇಹಿತರು ಡಿಸೋಜ ಅವರೊಟ್ಟಿಗಿದೆ, ಕಾಂಗ್ರೆಸ್ ಅವರೊಟ್ಟಿಗೆ. ಯು ಆರ್ ದಿ ಲೀಡರ್, ನೀವು ಸರ್ಕಾರದ ನೇತೃತ್ವ ನಿಮ್ದಿದೆ, ನಮ್ ನೇತೃತ್ವ ನಮ್ದಿದೆ. ಅವ್ರು ಕೊಡ್ತಾರೆ ಯಾರಾಗಬೇಕು ಅಂತ, ಆತಂಕನೂ ಇಲ್ಲ, ತಲೆನೋವು ಇಲ್ಲ. ಮತ್ತೆ ಕ್ಲೈಮ್ ಮಾಡುವಾಗ ಯಾಕೆ ಕ್ಲೈಮ್ ಮಾಡಬಾರ್ದು ಅಂತ ಆಧಾರಗಳಿದವರು ಅಲ್ಲ, ಕ್ಲೈಮ್ ಮಾಡ್ಲಿ. ಈಗ ಪರಮೇಶ್ವರ್ ಅವರು ಕ್ಲೈಮ್ ಮಾಡಿದ್ರಲ್ಲಿ ಅರ್ಥ ಇದೆ, ಗೌರವ ಇದೆ, ಬೆಲೆ ಇದೆ. ನಮ್ಮ ಶಾಮನೂರವ್ರು ಮಾಡೋದ್ರಲ್ಲೂ ಇದೆ, ಎಂ ಬಿ ಪಾಟೀಲ್ರದ್ದು ಇದೆ, ಮತ್ತೆ ಡಿ ಕೆ ಶಿವಕುಮಾರ್ದು ಇದೆ. ಕ್ಲೈಮ್ ಮಾಡೋದು ಅದು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಸರಿ, ಅದು ಆರೋಗ್ಯಕರ. ಅದು ಯಾರನ್ನ ಮಾಡಬೇಕು ಮಾಡ್ತಾರೆ. ಈಗ ಯಾರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಲ್ಲ, ಯಾರಿಗೂ ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಲ್ಲ. ಮುಖ್ಯಮಂತ್ರಿ ಆಯ್ಕೆ 2 ಪಾರ್ಟಿ ಸೇರಿ ತೀರ್ಮಾನ ಕೈಗೊಂಡಿರೋದು. DCM ಬೇಡಿಕೆಗಳು ಬರ್ತಾ ಇರೋದು, ಕೋರ್ಟ್ಗಳು ಸೋತಲ್ಲ ಅವರು. ಬೇಡಿಕೆಗಳು ಬಂದೇ ಬರ್ತವೆ ಅಂತ ಹುದ್ದೆಗಳಿಗೆ. ಬೇಡಿಕೆಗಳನ್ನು ನಿಭಾಯಿಸುವಂತ ಶಕ್ತಿ ಸಾಮರ್ಥ್ಯ ಅವ್ರಿಗಿದೆ, ಅವ್ರು ನಿಭಾಯಿಸ್ಕೊಡ್ತಾರೆ. ನಾವು ಅದಕ್ಕೆ ನೀವೇನ್ ಹೇಳ್ತಾ ಇದ್ರೆ ಅವ್ರು ಕೊಡೋ ಹೆಸರು ನೀವು ಸೈನ್ ಮಾಡಿ ಕಳಿಸ್ಬಿಡ್ತಾರೆ ಅಷ್ಟೇ. ಒಪ್ಕೊಳ್ಳೇಬೇಕು ಹೊಂದಾಣಿಕೆಯಲ್ಲಿ. ಎಸ್, ತೇಜಸ್ವಿನಿ ಅವರೇ, ಈಗ ಇಲ್ಲಿರ್ತಕ್ಕಂಥದ್ದು CM ಹುದ್ದೆದಲ್ಲ, ಈಗ ಇರ್ತಕ್ಕಂಥದ್ದು ಇಲ್ಲಿ ಕೇವಲ ಒಂದು DCM ಪಟ್ಟದ್ದಲ್ಲ, ಇಲ್ಲಿ ಪ್ರತಿಷ್ಠೆ ಇದೆ. ಯಾಕಂದ್ರೆ ನನ್ನ ಹತ್ರ ಸಂಖ್ಯೆ ಇದೆ, ಈ ಚುನಾವಣೆಯಲ್ಲಿ ಎಷ್ಟು ಬಂದಿದೆ ಅಂತದ್ದು. ಇಲ್ಲಿ ಜಾತಿವಾರು ಗೆದ್ದವರು ಅಂತ ಲಿಸ್ಟು ಇದೆ, ನಾನು ಹಾಕ್ತೀನಿ. ವೀರಶೈವ ಲಿಂಗಾಯತದಲ್ಲಿ ಕಾಂಗ್ರೆಸ್ 16 ಗೆದ್ದು, BJP 38. ನಾನು ಆಗಲೇ ಹೇಳಿದೆ, ಒಂದು ವಾರ ಚುನಾವಣೆ ಮೊದಲು ಹೇಳಿದೆ, ಲಿಂಗಾಯತ ಏನು ಮುಂಬೈ ಮತ್ತು ಹೈದರಾಬಾದ್ ಕರ್ನಾಟಕದ ಯಾರು ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೋ ಅದು ಹೆಚ್ಚು ಕಮ್ಮಿ 100 ಕ್ರಾಸ್ ಆಗುತ್ತೆ ಅಂತ ಹೇಳಿದ್ದೆ. ನಾನು ಮೆಜಾರಿಟಿ ಅಂತ ಹೇಳಿರಲಿಲ್ಲ, ನಾನು ಈಗಲೂ ಕೂಡ ಆನ್ ರೆಕಾರ್ಡ್ ಅಲ್ಲಿ 100 ಕ್ರಾಸ್ ಆಗುತ್ತೆ, ಅದೇ ಆಗಿದೆ. ಈಗ ಅಲ್ಲಿರ್ತಕ್ಕಂಥದ್ದು ನೋಡಿ, ಯಡಿಯೂರಪ್ಪನವರು ಬಲಿಷ್ಠ ನಾಯಕತ್ವ, ಯಡಿಯೂರಪ್ಪನವ್ರ ವಿರುದ್ಧ ನಾವು ಕರೆಕ್ಟಾಗಿ ಫೈಟ್ ಮಾಡಬೇಕಾದ್ರೆ ನಮಗೊಂದು ಹುದ್ದೆ ಕೊಡಿ ಅನ್ನುವಂಥ ಒಂದು ಆಗ್ರಹ 2 ಕಡೆ ಬರ್ತದೆ. ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಹಾಸಭಾ. ಈಗಾಗಲೇ ಅಲ್ಲಿ ಏನು ಜಾರ್ಜ್ ಅವರ ಹೋಟೆಲಲ್ಲಿ ಲಿಂಗಾಯತ ಶಾಸಕರು ಸಭೆ ಕೂಡ ಸೇರಿದ್ದಾರೆ. ಇದು ಕುಮಾರಸ್ವಾಮಿ ತಲೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಟೆನ್ಷನ್ ತರೋದ್ರಲ್ಲಿ ಅನುಮಾನವಿಲ್ಲ. ತೇಜಸ್ವಿನಿ ನಂಗೆ ಅನ್ನಿಸ್ತಾ ಇಲ್ಲ ಲಕ್ಷ್ಮಣ್, ಬಿಕಾಸ್ ಕುಮಾರಸ್ವಾಮಿ ಅವರಿಗಿಂತ ಹೆಚ್ಚು ಟೆನ್ಷನ್ ಕಾಂಗ್ರೆಸ್ ನಾಯಕತ್ವಕ್ಕೆ ಇರುತ್ತೆ. ಬಿಕಾಸ್ ಕುಮಾರಸ್ವಾಮಿ ಸೇಫ್ ಬೋಟ್ ಅಲ್ಲಿ ಇದ್ದಾರೆ. ಕುಮಾರಸ್ವಾಮಿ ಅವರೇನು ಹೋಗಿಲ್ಲ. ಕುಮಾರಸ್ವಾಮಿ ಅವರು ಆಗ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಂಗ್ರೆಸ್ ಇರೋದ್ರಿಂದ ಕುಮಾರಸ್ವಾಮಿ ಆಡಿಸ್ತಕ್ಕಂಥದ್ದು ಇವಾಗ ನಿಯಂತ್ರಣ, ಫುಲ್ ರಿಮೋಟ್ ಕಂಟ್ರೋಲ್ ಕುಮಾರಸ್ವಾಮಿ ಅವ್ರ ಹತ್ರ ಇದೆ. ಮತ್ತೆ ಕಾಂಗ್ರೆಸ್ ನಲ್ಲಿ ಯಾರಾಗಬೇಕು ಅಂತ ಅವ್ರು ಹೇಳೋದಿಲ್ಲ. ಬಟ್ ಒಂದು ಕ್ಯೂರಿಯಾಸಿಟಿ ಅಂದ್ರೆ ಅವ್ರು ರಾಹುಲ್ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದಾಗ ಕಾಂಗ್ರೆಸ್ ನ ವಕ್ತಾರರು ಹೇಳ್ಬೇಕಾಗಿರೋ ಬೆಳವಣಿಗೆಗಳನ್ನೆಲ್ಲ ಅವರು ಕುಮಾರಸ್ವಾಮಿ ಅಲ್ಲ ಅಂದ್ರೆ ಅವರು ಸೆಕ್ರೆಟರಿ ಏನ್ ಮಾಡ್ತಾರೆ, ಮೊಡಾಲಿಟೀಸ್ ಏನ್ ಮಾಡ್ತಾರೆ ಅಂತ ಐವಾನ್ ಜಿ ಅವ್ರು ಮಾತನಾಡಿದ್ರೆ ಅದು ಅಫಿಷಿಯಲ್. ಬಟ್ ಇರ್ಬೋದು ಅವ್ರ ಅಬ್ಸರ್ವೇಷನ್ ಅಥವಾ ಅವ್ರ ಮುಂದೆ ನಡೆದಿರ್ಬೋದು ಒಂದು. ಆಮೇಲೆ ತಾವು ಹೇಳಿದ್ರಿ ಇವತ್ತು ಡಿಮಾಂಡ್ ಮಾಡೋ ಪೊಸಿಷನ್ ಅಲ್ಲಿ ಕಾಂಗ್ರೆಸ್ ಇಲ್ಲ. 122 ಬಂದಿದ್ದಾಗ ಅವ್ರಿಗೆ ಹೆಚ್ಚು ಬಲ ಇತ್ತು. 122 ಬಂದಿದ್ದಾಗ DCM ಯಾಕೆ ಮಾಡ್ಲಿಲ್ಲ ನಾನು ಗೊತ್ತಿಲ್ಲ. 122 ಬಂದಾಗ ವೀರಶೈವರು ಇರ್ಬೋದು, ಲಿಂಗಾಯತರನ್ನ ಇರ್ಬೋದು, ಯಾಕೆ ಮಾಡ್ಲಿಲ್ಲ, ಅಥವಾ ಪ್ರಾದೇಶಿಕರು ಯಾಕೆ ಕೊಡ್ಲಿಲ್ಲ, ಅಥವಾ ಒಕ್ಕಲಿಗರ ನಾಯಕರಾದಂತ DK ಶಿವಕುಮಾರ್ ಬಂದಾಗ ಯಾಕೆ ಮಾಡ್ಲಿಲ್ಲ. 122 ಮುಂಚೆ ಅಪೋಸಿಷನ್ ಲೀಡರ್ ಮಾಡ್ಲಿಲ್ಲ DK ಅವ್ರನ್ನ ಯಾಕೆ. DK ಅವರಲ್ಲಿ ಬಾರ್ಗೇನಿಂಗ್ ಸುಮ್ನೆ ಒಂಥರ ಎಲ್ಲಾ ಪಿಕ್ಚರ್ ಅಲ್ಲೂ ರೋಲ್ ಮಾಡ್ತಾರೆ. ಸಣ್ಣ ಕ್ವಿಕ್ ರಿಯಾಕ್ಷನ್ ತೋರಿಸಿ, ನೀವು ಥಂಬಿಂಗ್ ಮೆಜಾರಿಟಿ ಬಂದಾಗ 122 ಬಂದಾಗಲೇ ಯಾಕೆ ಒಬ್ಬ ದಲಿತರು DCM ಕೊಡಬಾರ್ದಾಗಿತ್ತು, ಯಾಕೆ ಒಬ್ಬ ಇನ್ನೊಬ್ಬ ಲಿಂಗಾಯತರು ಕೊಡಬಹುದಿತ್ತಲ್ಲ ಅನ್ನುವಂತ ಪ್ರಶ್ನೆ ಅವರು ಎತ್ತಿದ್ದಾರೆ. ಈಗ ನೀವು ಮೈತ್ರಿ ಸರ್ಕಾರ ಬಂದಿರೋದ್ರಿಂದ ನೀವು ಅದನ್ನು ಪ್ರಸ್ತಾಪ ಮಾಡ್ತಾರೆ, ನೀವು ಮಾಡ್ತಾ ಇಲ್ಲ ನಾಯಕರುಗಳು.
ಈಗ ದಲಿತರವರು ಕೊಡ್ಲಿಲ್ಲ ಯಾಕೆ ಅಂತ ನಮ್ಮ ಪಕ್ಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವಕಾಶಗಳು ಬೇರೆ ಪಕ್ಷದಲ್ಲಿ ದಲಿತ ಸಮುದಾಯಕ್ಕೆ ಕೊಟ್ಟಿಲ್ಲ. ನಾವು ನ್ಯಾಷನಲ್ ಅಲ್ಲಿ ನಮ್ಮ ಫ್ಲೋರ್ ಲೀಡರ್ ಮಾಡಿಬಿಟ್ಟಿದ್ದೇವೆ. ಹಾಗಿದ್ರೆ ಈಗ ಡಿಸಿಎಂ ಯಾಕೆ ಮಾಡ್ತೀರಿ ಬಿಡಿ, ಚೀಫ್ ಮಿನಿಸ್ಟರ್ ಇರ್ತಾರೆ, ನಾವು ವೀರಶೈವರನ್ನು ಮಾಡುದಿಲ್ಲ ಅಂತ ಹೇಳಿಲ್ಲ ನಾನೀಗ, ಅದು ಇನ್ನೂ ತೀರ್ಮಾನವೇ ತಗೊಳ್ಳಿಲ್ಲ. ದೇರ್ ಇಸ್ ಎ ಡಿಮಾಂಡ್, ಅವರ್ ಪಾರ್ಟಿ ವಿಲ್ ಎಕ್ಸಾಮಿನ್ ಇಟ್, ಯಾರಿಗೆ ಕೊಡಬೇಕು. ಬರ್ತಾ ಇದು ಹೊಗೆ ಸಣ್ಣದಾಗಿ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಸುತ್ತುಕೊಳ್ಳುತ್ತೆ, ಇದನ್ನ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ತೇಜಸ್ವಿಯವರೇ. ಲಕ್ಷ್ಮಣ್, ಇಫ್ ಐ ಒನ್ ಪರ್ಮಿಟ್ಸ್ ಮೀ, ಅಲ್ಲಿ ಇನ್ನೂ ಒಂದಿದೆ. ಇವತ್ತು ಹಿಂದೆಡೆ ಆಗಿರ್ಬೋದು, ಆದ್ರೆ 78 ಹೋಗ್ಬೇಕಾದ್ರೆ ಸಿದ್ದರಾಮಯ್ಯನವರ ರೋಲ್ ಅನ್ನ ಯಾರು ಕಡೆಗಣಿಸಕ್ ಸಾಧ್ಯ ಇಲ್ಲ. ಮೈನಸ್ ಸಿದ್ದರಾಮಯ್ಯ ಇನ್ನೂ ಕೆಟ್ಟ ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಪೋಸ್ಟರ್ ಬಾಯ್ ಆಗಿದ್ದು ಮತ್ತೆ ನ್ಯಾಷನಲ್ ಲೀಡರ್ಶಿಪ್ ಕೂಡ ಕ್ರೆಡಿಬಿಲಿಟಿ ಕೊಟ್ಟಿದ್ದು ಮತ್ತೆ ಅವರ ಯೋಗದಾನ, ನಾವೇನು ಭಾಷಾ ಪದ ಪ್ರಯೋಗ ಮಾಡ್ತೀವಿ, ಅವರ ಕೊಡುಗೆ ಹೆಚ್ಚಿದೆ ಅಂತ ನಾನು ಭಾವಿಸ್ತೀನಿ. ಹೆಚ್ಚಿದೆ ಅಂತ ಭಾವಿಸ್ತೀನಿ. ಕಾಂಗ್ರೆಸ್ ಪಾರ್ಟಿ ಹೌ ಇಟ್ ವಿಲ್ ಟ್ರೀಟ್ ಸಿದ್ದರಾಮಯ್ಯ ಅನ್ನೋದು ಕೂಡ ಮೇಜರ್ ಡೆವಲಪ್ಮೆಂಟ್ ಕಾರಣ ಆಗುತ್ತೆ. ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್ ದೇವೇಗೌಡರ ಅವ್ರ ಮಧ್ಯೆ ಒಂದು ಏನು ಬ್ರಿಡ್ಜ್ ಕ್ರಿಯೇಟ್ ಮಾಡೋ ಪ್ರಯತ್ನ ನಡೀತಾ ಇದೆ. ಅದು ಯಾವ ರೀತಿ ಗೊತ್ತಿಲ್ಲ, ಸಮನ್ವಯ ಸಮಿತಿ ಅಂದ್ರು. ಕೇಶವ ಪ್ರಸಾದ್, ನೀವೇ ನಿಮ್ದೇ ಒಂದು ಪತ್ರ ಇದೆ ಹತ್ರ, ಅಂದ್ರೆ ನೀವು ವೀರಶೈವ ಮಹಾಸಭಾ. ಸೊ ವೀರಶೈವ ಮಹಾಸಭಾ ಪಕ್ಷಗಳ ಮೇಲೆ ತಾವು ಒತ್ತಡ ತಂದಿದ್ರಿ, ಶಾಮನೂರು ಶಿವಶಂಕರಪ್ಪ ಅಂತಾನೆ ಹೇಳಿದ್ರಿ. ಯಾಕೆ ಲಿಂಗಾಯತರು ಬೇರೆ ಇಲ್ವಾ ಸರ್? ಈಗ ನಾನ್ ಮೊದಲು, ನೀವು ನನಗೆ ಒಂದು ವರ್ಷದಿಂದ ನೀವು ನನ್ನ ನೋಡ್ತಾ ಇದ್ದೀರಾ, ನಾವು ಫೈಟ್ ಮಾಡ್ತಾ ಇರೋದು ವೀರಶೈವ ಲಿಂಗಾಯತರು ಒಂದೇ ಅಂತ ನಾವು ಫೈಟ್ ಮಾಡ್ಕೊಂಡು ಇವತ್ತಿಗೂ ಬಂದಿದ್ದೀವಿ. ಮೊದಲನೇದಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಒಟ್ಟು 58 ಸ್ಥಾನ ನಾವು ಶಾಸಕರು ವೀರಶೈವ ಲಿಂಗಾಯತರು ಗೆದ್ದಿರೋ 3 ಪಾರ್ಟಿಯಿಂದನು ಹೈಯೆಸ್ಟ್ ನಮ್ದೇನೆ. ನಾವು ಹೈಯೆಸ್ಟ್ ಗೆದ್ದಿರೋದು ನಾನೇ ಹೇಳ್ತೀನಿ ರೀ, ಬಿಜೆಪಿನಲ್ಲಿ 38 ಗೆದ್ದಿರೋದು. ಅಂದ್ರೆ ಹಿಂದೆ ನಮ್ದು 90, 80 ಎಲ್ಲ ಇರೋದು. ಇವಾಗ ನಾವು ಹೈಯೆಸ್ಟ್ ಎಲ್ಲ. ನಾವು ಬೇರೆ ಇದಕ್ಕೆ ಕೊಡಬೇಡಿ ಅಂತ ನಾನು ಯಾವ್ದು ಹೇಳ್ತಾ ಇಲ್ಲ. ನಾವೇನ್ ಡಿಮ್ಯಾಂಡು, ನಾನೇ ನಿನ್ನೆ ಫಸ್ಟ್ ನಾವು ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕೇಳ್ಕೊಂಡು ನಾನೇ ಪ್ರೆಸ್ ಇದಕ್ಕೆ ಪ್ರಕಟಣೆ ಮಾಡಿರೋದು. ಇದಕ್ಕೆ ಪಂಚಪೀಠ ಸಪೋರ್ಟ್ ಇದೆಯಾ? ನಾನು ಯಾವ ಪಂಚಪೀಠ ಯಾವ ಪೀಠ ಹೋಗಾರ್ ಸರ್, ನಿಮ್ಗೆ ಗೊತ್ತಿದೆ, ನಾವು ವೀರಶೈವ ಲಿಂಗಾಯತ ಒಂದೇ. ಹೇಳ್ತೀನಿ ಕೇಳಿ, MB ಪಾಟೀಲ್ ಎಲ್ಲ ನಾನು ಮಾತಾಡಲ್ಲ. ಶಾಮನೂರು ಶಿವಶಂಕರಪ್ಪ ಒಬ್ರು ಹಿರಿಯ ನಾಯಕರು, ಅವ್ರನ್ನ ನಮ್ಗೆ DCM ಒಂದ್ ನಿಮಿಷ ಸರ್, ಯಾಕೆ ಹೇಳ್ತಾರೆ? MB ಪಾಟೀಲ್ ಅವರು ಮೊನ್ನೆ ಅವರು ಎಲೆಕ್ಷನ್ ಏನೋ ಇದಕ್ಕೆ ರಾಜಕೀಯಕ್ಕೆ ಬಂದಾಗ ಅವರು ಗೊತ್ತೇ ಇಲ್ಲ ನಂಗೆ, ಅವ್ರು ಎಂಟ್ರಿ ಆಗಿದಾರೋ ಇಲ್ಲ, ದಯವಿಟ್ಟು ಕೇಳಿ ದಯವಿಟ್ಟು. ನಮ್ಮ ಡಿಮ್ಯಾಂಡ್ ಏನಂದ್ರೆ ಶಾಮನೂರು ಶಿವಶಂಕರಪ್ಪನವರು ಡೆಪ್ಟಿ CM ಆಗ್ಲೇಬೇಕು ಮತ್ತು 5 ಜನ ಸಚಿವರಿಗೆ, ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ಕೊಡಲಿಲ್ಲ ಅಂದ್ರೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಮುಂದಿನ ಹೋರಾಟ ಇದ್ದೇ ಇರುತ್ತೆ. DCM ಪಟ್ಟಕ್ಕೆ ಬಿಗ್ ಫೈಟ್. DCM ಪಟ್ಟ ಅಂತಂದ್ರೆ ಇಲ್ಲಿ ಲಿಂಗಾಯತ ವೀರಶೈವರ ಮಧ್ಯದ ಏನು ಹೋರಾಟ ಇತ್ತು, ಪ್ರತ್ಯೇಕ ಲಿಂಗಾಯತ ಧರ್ಮದ, ಅದನ್ನು ಕ್ಲೇಮ್ ಮಾಡ್ತಕ್ಕಂಥ ಒಂದು ಪೈಪೋಟಿ ಶುರು ಆಗಿದೆ. ನಮ್ಮ ಜೊತೆ GB ಪಾಟೀಲ್ರು, ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು. GB ಪಾಟೀಲ್ರೇ, ಇಲ್ಲಿ MB ಪಾಟೀಲ್ರು ಕೊಡ್ಬೇಕಂತ ಅಧಿಕೃತವಾಗಿ ಯಾರು ಹೇಳ್ತಾ ಇದ್ರು ಕೂಡ ಒಳಗಡೆ ನಡೀತಾ ಇದೆ, ಅವ್ರಿಗೆ ಕೊಡಬೇಕು. ಕೆಲವು ಶಾಸಕರು ಮಾತಾಡಿರ್ತಾರೆ, ಇವತ್ತು ಕೆಲವು ಶಾಸಕರು ಅವ್ರಿಗೆ ಕೊಡಬೇಡಿ, ನಮ್ಮ ವಿರುದ್ಧ ಮಾಡಿದ್ದಾರೆ ಅನ್ನೋದು. ಸೊ ಎಲ್ಲ ಒಂದ್ ಕಡೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ರೀತಿನೇ ಈ DCM ಪಟ್ಟದಲ್ಲೂ ಕೂಡ ಅದೇ ರೀತಿ ಹೋರಾಟ ನಡೀತಾ ಇದೆ ಅಂತ. ಕೊಡಬೇಡಿ ಅನ್ನೋದು ಊಹಾಪೋಹ. ಮೊದಲನೇದಾಗಿ ಯಾವ ಶಾಸಕರು ಅಧಿಕೃತವಾಗಿ ಅದನ್ನ ಹೇಳಿಲ್ಲ, ಅದನ್ನ ಯಾರು ಹೇಳೋದಿಲ್ಲ. ಒಂದ್ ನಿಮಿಷ. ಎರಡನೇದು ಏನಪ್ಪಾ ಅಂದ್ರೆ, ಈಗ ತಮ್ಮ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗಳು ರಾಮನಗರದವರು, ಅಲ್ಲಿಂದ ಉಪಮುಖ್ಯಮಂತ್ರಿಗಳಿಗೆ ಕೊಡ್ಬೇಕಂತ ಇರೋದು ಉಪಮುಖ್ಯಮಂತ್ರಿಗಳು ಕ್ಲೇಮ್ ಮಾಡ್ತಾ ಇರೋದು ತುಮಕೂರು ಅವರು. ಎರಡನೇದಾಗಿ ಇನ್ನೊಂದು ಉಪಮುಖ್ಯಮಂತ್ರಿ ಇನ್ನೊಬ್ರು ನಮ್ಮ ಸ್ನೇಹಿತರು ಕ್ಲೇಮ್ ಮಾಡ್ತಾ ಇದ್ದಾರೆ ಮಧ್ಯ ಕರ್ನಾಟಕ, ದಾವಣಗೆರೆ ಅವರು. ಉತ್ತರ ಕರ್ನಾಟಕ ಭಾಗದಿಂದ ಅಲ್ಲಿ ಎಲ್ಲ ಪ್ರದೇಶಗಳಿಂದ ಗೆದ್ದು ಬಂದಿರುವ ಒಬ್ಬ ವ್ಯಕ್ತಿ, ಅಲ್ಲಿಂದ 5 ಬಾರಿ MLA ಆದಂತ ವ್ಯಕ್ತಿ, ಒಮ್ಮೆ ಸಂಸದರಾಗಿದ್ರು, 5 ಬಾರಿ MLA ಇದ್ದಾರೆ. ಹುಟ್ಟ ಕಾಂಗ್ರೆಸ್ಸಿಗರವರು. ಅವ್ರ ತಂದೆ BM ಪಾಟೀಲ್ ಕಾಂಗ್ರೆಸ್ ಆದಾಗ ಅವ್ರ ತಂದೆಯವರು ತಮ್ಮ ತ್ಯಾಗ ಮಾಡಿ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದಂತ ಒಬ್ಬ ವ್ಯಕ್ತಿ, ಅದೇ ಮಂತ್ರಿಯಲ್ಲಿ ಹುಟ್ಟಿರುವಂತಹ ಒಬ್ಬರು MB ಪಾಟೀಲ್ರು ಇವತ್ತು 5 ಬಾರಿ ಮುಖ್ಯಮಂತ್ರಿಯಾಗಿ MLA ಆಗಿದ್ದಾರೆ, ಒಮ್ಮೆ ಸಂಸದರಾಗಿದ್ರು. ಮತ್ತೆ ಈ ಕಳೆದ 5 ವರ್ಷಗಳಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟು ಯಾರಾದರೂ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತಂದಿರುವವರು ಯಾರಾದರೂ ಇದ್ರೆ MB ಪಾಟೀಲ್ರು. ತಾವು ಕೇಳಿದ್ರೆ ನನ್ನ ಅಭಿಪ್ರಾಯ ಕೇಳಿದ್ರೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಾನೆ ಹೇಳ್ತೀನಿ. ನಮ್ಮ ಜಯ ನೀವು ನೋಡಿ, ನಾವು 5 ರ್ಯಾಲಿಗಳನ್ನು ಮಾಡಿದೀವಿ. ನಾವು 5 ರ್ಯಾಲಿಗಳನ್ನು ಮಾಡಿದೀವಿ. 5 ರ್ಯಾಲಿಗಳಲ್ಲಿ ಬಿಜಾಪುರದಲ್ಲಿ ಫಸ್ಟ್ ರ್ಯಾಲಿ, ಬಿಜಾಪುರದಲ್ಲಿ ರ್ಯಾಲಿ ಆಯ್ತು.
ಅಲ್ಲಿ 3 ಕಾಂಗ್ರೆಸ್ ಗೆದ್ದಿದೆ. ಬೆಳಗಾಂದಲ್ಲಿ ರ್ಯಾಲಿ ಆಯ್ತು, ಅಲ್ಲಿ 8 ಕಾಂಗ್ರೆಸ್ ಗೆದ್ದಿದೆ. ಅಲ್ಲಿಂದ ಕೊಪ್ಪಳದಲ್ಲಿ ರ್ಯಾಲಿ ಆಯ್ತು, ಅಲ್ಲಿ 2 ಕಾಂಗ್ರೆಸ್ ಗೆದ್ದಿದೆ. ಅಲ್ಲಿಂದ ಗುಲ್ಬರ್ಗದಲ್ಲಿ ರ್ಯಾಲಿ ಆಯ್ತು, ಅಲ್ಲಿ ಅಂದ್ರೆ ನೀವು ಏಜೆನ್ಸಿ ನೋಡಿದ್ರೆ ಸೀಟ್ ಗೆದ್ದಿದ್ರೆ ನಾನು ಸಾಧುಕ್ಕೆ ಬರ್ತಿಲ್ಲ. ನೀವು ಸೆಟ್ ಬ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಗುಲ್ಬರ್ಗ ಎಷ್ಟಂದ್ರೆ 8 ಗುಲ್ಬರ್ಗ ಸಾರಿ ಗುಲ್ಬರ್ಗದಲ್ಲಿ ಕಮ್ಮಿ ಇದೆ. ಗುಲ್ಬರ್ಗಾದಲ್ಲಿ 5 ಕಾಂಗ್ರೆಸ್ 4 ಬಿಜೆಪಿ, 5 ಕಾಂಗ್ರೆಸ್ 4 ಬಿಜೆಪಿ. ನಾನು ಇದನ್ನ ಈ ವಿಷಯ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಲಿಂಗಾಯತರ ಆರ್ಗನೈಸೇಷನ್ ಸೆಟ್ ಬ್ಯಾಕ್ ಆಗಿದೆ ಅಂತ ಎಲ್ಲಾ ದೃಶ್ಯ ಮಾಧ್ಯಮಗಳು ಹಾಗೂ ಮುದ್ರಣ ಮಾಧ್ಯಮಗಳು ಬರಿತಾ ಇರೋದ್ರಿಂದ ಈ ವಿಷಯ ಹೇಳ್ತಾ ಇದ್ದೀನಿ ನಾನು. ಅಲ್ಲಿಂದ ಎರಡನೇದಾಗಿ ನಾವು ಧರ್ಮ ಹೊಡೆದಿದ್ದೀವಿ. ಪಾರ್ಟಿಗೂ ಬಿಜೆಪಿಗೂ ಜೆಡಿಎಸ್ ಅಂತ ಹೇಳಿಲ್ಲ. ನೀವು ಯಾವ ಉದ್ದೇಶ ಇತ್ತು ಆ ಉದ್ದೇಶ ಸಫಲ ಆಗ್ಲಿಲ್ಲ. ಅಲ್ಲಿಂದ ಇನ್ನೊಂದು ಯಾರು ಪ್ರತಿಪಾದನೆ ಮಾಡ್ತಿದ್ರು, ಮಾತಾಡ್ಬೇಡಿ ಪ್ಲೀಸ್, ಸೀರಿಯಸ್. ಯಾರು ಪ್ರತಿಪಾದನೆ ಮಾಡ್ತಾ ಇದ್ರು ಈ ಪಕ್ಷ ಬಿಟ್ಟು ಬೇರೆ ಪಕ್ಷದವರಿಗೆ ಸಪೋರ್ಟ್ ಮಾಡಿ ಅಂತ ಯಾರು ಪ್ರತಿಪಾದನೆ ಮಾಡ್ತಾ ಇದ್ರು, ಅವರಿಗೆ ನೈತಿಕ ಹಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಬೇರೆ ಪಕ್ಷಕ್ಕೆ ಹೇಳ್ತಾ ಇಲ್ಲ, ಹೆಸರು ಹೇಳ್ತಾ ಇಲ್ಲ, ನಮ್ಮ ಹಿರಿಯರು, ನಾನು ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತ. ಅದರಲ್ಲಿ ನಾನು ಅದನ್ನ ಹೇಳ್ತಾ ಇಲ್ಲ. ಇವತ್ತಿಗೆ ಏನ್ ಹೇಳಿದ್ರು ಮಹಾಸಭೆಯವರು ಹಾಗೂ ಮತ್ತೆ ಇನ್ನೊಂದು ನ್ಯಾಷನಲ್ ಪಾರ್ಟಿ ಅವರು ಸೇರ್ಕೊಂಡು ಈ ಪಾರ್ಟಿ ಮಹಾಸಭೆಯವರು ಏನ್ ಹೇಳ್ತಾರೆ ಅದನ್ನ ಮಾತ್ರ ಕೇಳ್ತೀವಿ ನಾವು ಅಂತ ಹೇಳಿ ಸ್ಥಿತಿಯಲ್ಲಿ ನಾವು ಹೇಳಕ್ 58 ಜನ ವೀರಶೈವ ಲಿಂಗಾಯತರು ಇದ್ರ ಮೇಲೆ ಗೆದ್ದಿರೋದು. ನಾಟ್ ಲಿಂಗಾಯತರು ಎಲ್ಲೂ ಹೊಡೆದಾಕಿಲ್ಲ, ಏನೂ ಆಗಿಲ್ಲ. ಇಲ್ಲಿ ದಯವಿಟ್ಟು ತಿಳ್ಕೊಳ್ಳಿ, 58 ಜನ ಏನು ಶಾಸಕರು ಗೆದ್ದಿದ್ದಾರೆ ಅವರೆಲ್ಲ ವೀರಶೈವ ಲಿಂಗಾಯತ. 38 ಜನ ಬಿಜೆಪಿ ಪಾಟೀಲ್ ಲಿಂಗಾಯತ ಒಂದು ನೋಡಿ, ಒಂದು ದೊಡ್ಡ ಸಮಾಜ ನಮಗೆ ಅಲ್ಲಿ ಯಾವಾಗ ಜಗಳ ಆದ್ರೂ ನಮಗೆ ನೋವಿನ ವಿಚಾರ. ಲಕ್ಷ್ಮಣ್ ರೂಲಿಂಗ್ ಕೇಶವ್ ಕುಮಾರ್ ಮಾಡಿದ್ರು ಅಷ್ಟೇ ಸಂತೋಷ, ಮಾಡಿದ್ರು ಅಷ್ಟೇ ಸಂತೋಷ. ಈಗ ಅಲ್ಲಿಂದ ಇನ್ನೊಂದು ನಾನು ನಾಳೆ ನೀವು ಕ್ಲೇಮ್ ಮಾಡಿ ತಪ್ಪಲ್ಲ, ನೀವು ಕ್ಲೇಮ್ ಮಾಡಿ ತಪ್ಪಲ್ಲ. ಆದ್ರೆ ತೀರ್ಮಾನ ಮಾಡಬೇಕಾಗಿರೋದು ಜೆಡಿಎಸ್ ಕಾಂಗ್ರೆಸ್ ನಾಯಕರು. 58 ಜನ ಗೆದ್ದಿರೋದು ವೀರಶೈವ ಲಿಂಗಾಯತರ ಮೇಲೆನೆ, ನಾಟ್ ಲಿಂಗಾಯತರು. ನೀವು ಗೆದ್ದಿರೋದು ಎಷ್ಟು? 16 ನೀವು ಗೆದ್ದಿರೋದು. 58 ಜನ ಕೇಳ್ತಿರೋದು 16. ಯಾರು 16 ಬೇರೆ ಸರ್. ಇವತ್ತಿಗೆ ಎಂಬಿ ಪಾಟೀಲ್ ಕಮೆಂಟ್ ಮಾಡೋಣ. ಈಗ ಒಟ್ಟಾರೆಯಾಗಿ ಯಡಿಯೂರಪ್ಪನವರನ್ನ ಸಿಎಂ ಕ್ಯಾಂಡಿಡೇಟ್ ಅಂತ 2 ವರ್ಷ ಮೊದಲೇ ಅನೌನ್ಸ್ ಮಾಡಿದ್ವಿ. ಅದಾದ್ಮೇಲೆ ಕೊನೆಯ ಹಂತದಲ್ಲಿ ಕಾಂಗ್ರೆಸ್ ಪಾರ್ಟಿ ಈ ದುಸ್ಸಾಹಸಕ್ಕೆ ಕೈ ಹಾಕ್ತು. ನಾವ್ ಹೇಳಿದ್ದಿಷ್ಟೇ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸುವ ಒಂದು ಕೆಟ್ಟ ಹುನ್ನಾರ ಇದರಲ್ಲಿದೆ ಅಂತ. ಒಂದ್ ನಿಮಿಷ ಅಣ್ಣ, ನಾವು ಹೇಳಿದ್ವಿ ಬಿಜೆಪಿ ಪಾರ್ಟಿ, ನಾವು ಹೇಳಿದ್ವಿ ದುರುದ್ದೇಶ ಇರೋದು ಇದು ಅಂತ ಹೇಳಿ. ಇವತ್ತು ರಿಸಲ್ಟ್ ಬಂದಿದೆ. ಒಟ್ಟು ಸಮಾಜದಿಂದ 58 ಜನ ಶಾಸಕರು ಗೆದ್ದಿದ್ದಾರೆ. 58 ಜನದಲ್ಲಿ 38 ಶಾಸಕರನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಮಾಜ ಒಡೆದಿಲ್ಲ. ಯಾಕಂದ್ರೆ ಅಲ್ಲೂ ಕೂಡ ಸಂಪುಟದ ಒಳಗೆ ಕಂಪ್ಲೀಟ್ 1 ಮಿನಿಟ್. ಈಗೇನಂದ್ರೆ ನಾವ್ ಹೇಗ್ ನೋಡ್ತೀವಿ, ಯಡಿಯೂರಪ್ಪನವರೇ ಸೋತೋಗ್ಬಿಟ್ರೆ ಅದ್ರಲ್ಲೊಂದು ಪೊಲಿಟಿಕಲ್ ರೀಡಿಂಗ್ ಇರುತ್ತೆ. ಎಂಬಿ ಪಾಟೀಲ್ ಸೋತಿದ್ರು ಕೂಡ ರೀಡಿಂಗ್. ವಿನಯ್ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಲಕ್ಷ್ಮಣ್ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಲೀಡ್ ರೋಲ್ ತಗೊಂಡಿದ್ರಿಂದ ಅಂತವ್ರು ಸೋಲ್ಲೇಬಾರ್ದಾಗಿತ್ತು. ಯಾಕಂದ್ರೆ ಅದೊಂದು ಪಾಯಿಂಟ್. ಆಮೇಲೆ ನೋಡಿ, ಸಂಪುಟದ ಒಳಗಡೆ ಜಗಳ ಒಂದು ದೊಡ್ಡ ಸಮಾಜದ ಬಗ್ಗೆ
ಸಂಪುಟದ ಒಳಗಡೆ ಕೆಲವೊಂದು ವಿಚಾರ ಬಂದಾಗ ತಾವು ಹಾಕಿದ್ ನನಗೆ ಗೊತ್ತಿಲ್ಲ ಮೀಡಿಯಾ ಅವತ್ತು ಈಶ್ವರ್ ಖಂಡ್ರೆ ಅವರು ನಡೆಯಿತು ಎನ್ನಲಾದ ಸಂಭಾಷಣೆ ಒಂದು ಏನು ಪ್ರಕ್ಷುಬ್ಧ ಸ್ಥಿತಿ ನಾರ್ತ್ ಅಲ್ಲಿ ಸೀಟುಗಳು ಬರಬೇಕಾದ್ರೆ ಇವತ್ತು ಈಶ್ವರ್ ಖಂಡ್ರೆ ಅವ್ರದ್ದಿರ್ಬೋದು ಇತರರ ಪಾತ್ರ ಕೂಡ ಇದೆ ಅಂತಕ್ಕಂಥದನ್ನ ತೋರಿಸುತ್ತೆ. ವೀರಶೈವ ಲಿಂಗಾಯತ ಸಮಾಜ ಒಡೆದಿಲ್ಲ ಅಂತಕ್ಕಂಥದ್ದು ನಮಗೆ ನನಗೆ ಐವನ್ ಡಿಸೋಜ್ ಅವರೇ ಯು ಆರ್ ದಿ ರೆಪ್ರೆಸೆಂಟಿಂಗ್ ದಿ ಪಾರ್ಟಿ ಮತ್ತೆ ಅಷ್ಟೇ ಮುಖ್ಯ ಸಚೇತಕರು ಮತ್ತೆ ಹೈಕಮಾಂಡ್ ಕೂಡ ಹತ್ರ. ನನಗೆ ಪ್ರಶ್ನೆ ಇರೋದು ಅವರು ಒಂದು ಸಮಾಜ ಒಂದೇನೆ ಒಂದು ವೇದಿಕೆಯಿಂದ ಬರ್ತಾರೆ, ಅವರು ಒಂದು ವೇದಿಕೆಯಿಂದ ಬರ್ತಿದ್ರೆ ಅವರು ಒಂದೇ ಸಮುದಾಯಕ್ಕೆ ಸೇರಿದವರು ಇಬ್ಬರು ನಾಯಕರ ಪರವಾಗಿ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ. ನೋಡಿ ಎಂ ಬಿ ಪಾಟೀಲ್ ಕೊಡಬೇಕಾದ್ರೆ ಅವ್ರ ಕೆಲವು ಕಾರಣಗಳು ಹೇಳಿದ್ರು, ಅವ್ರು ಶಾಮನೂರು ಶಿವಶಂಕರ್ ಕೊಡ್ಬೇಕಾದ್ರೆ ಅವ್ರ ಕಾರಣಗಳು ಹೇಳಿದ್ರು. ಇದು ನಿಮಗೆ ಅವ್ರ ಧರ್ಮ ಜಗಳ ನಿಮ್ ಧರ್ಮ ಸಂಕಟ ತರಲ್ವ ಇದು? ಈಗ ವೀರಶೈವ ಲಿಂಗಾಯತ ಇಶ್ಯೂ ಏನಿತ್ತು ಆ ಬಗ್ಗೆ ಈಗಾಗಲೇ ಎಲ್ಲೇ ಒಂದು ಕಡೆ ಒಂದು ತರದ ತೀರ್ಮಾನ ಸರ್ಕಾರ ತೆಗೆದುಕೊಂಡಾಗಿದೆ. ರಾಜ್ಯ ಸರ್ಕಾರ ಏನ್ ತಗೊಳ್ಬೇಕಿತ್ತು ಅದು ತಗೊಂಡಾಗಿದೆ. ಈಗ ಅಲ್ಲಿ ಎಲ್ಲೇ ಸಮನ್ವಯತೆ ಬಗ್ಗೆ ಸ್ವಲ್ಪ ಕೊರತೆ ಇದೆ. ಈಗ ಅವರಿಗೆ ಕೊಡಿ ಇವರಿಗೆ ಕೊಡಿ ಅಂತ ಹೇಳಿದಕ್ಕೆ ಮೇಡಮ್ ಅವರು ಏನು ಹೇಳಿಕ್ ಶುರು ಮಾಡಿದ್ದಾರೆ ಬಿಜೆಪಿ ಅವರು, ಅದನ್ನು ಎಲ್ಲೇ ಒಂದು ಕಡೆ ಬೆಂಕಿ ಹಚ್ಚತಕ್ಕಂಥ ಕಾರ್ಯಕ್ರಮ. ಏನ್ ಬೆಂಕಿ ಹಚ್ಚುವ ಕಾರ್ಯಕ್ರಮ ನೋಡಿ, ಅದು ನಾವು ವಿರೋಧ ಮಾಡಿತ್ತು. ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅನ್ನೋದಕ್ಕೋಸ್ಕರನೇ ವೀರಶೈವ ಲಿಂಗಾಯತರು ಹೊಡೆಯುವಂತ ಪ್ರಯತ್ನ ಕಾಂಗ್ರೆಸ್ ಮಾಡಿದ್ರು ಅಂತ ಹೇಳುವಂತ ಒಂದು ಮಾಡಿದ್ರಿ ಅಂತ ಆರೋಪ ನೇರವಾಗಿರೋದು. ನಿಮ್ ಪಾರ್ಟಿ ಈ ವಿಚಾರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇದೊಂದು ಸೂಕ್ಷ್ಮವಾದ ವಿಚಾರ. ಅವರಿಬ್ಬರು ಕೇಳಿ ಕೊಡುವಂತ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಇಬ್ರು ಕೇಳುವಂತದ್ದು ರೈಟ್ ಇದೆ. ಕಾಂಗ್ರೆಸ್ ಪಕ್ಷ ವಿಲ್ ಎಕ್ಸಾಮಿನೇಟ್. ನಾವು ಕೊಡುದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅದು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅಂತ ಹೇಳುವಂತ ಪಕ್ಷ ತೀರ್ಮಾನ. ಯಾರಿಗೆ ಕೊಟ್ಟರು ಪ್ರಾಬ್ಲಮ್ ಆಗುತ್ತೆ ನೋಡಿ. ಈ ಇಬ್ರು ಮಾತುಗಳ ರೀತಿಯಲ್ಲಿ ಈ ರಾಜ್ಯದಲ್ಲಿ ಸಂಘರ್ಷ ಚರ್ಚೆ ನಡೆದಿದ್ದು ಸತ್ಯ. ಆದ್ರೆ ಅಂತಿಮವಾಗಿ ಸರ್ಕಾರ ತೀರ್ಮಾನ ತಗೊಳ್ಳುವಾಗ ಜಾಣ ನಡೆಯನ್ನ ಇಡ್ತು. ಅದು ಏನ್ ಮಾಡ್ತು, ಲಿಂಗಾಯತ ವೀರಶೈವ ಅಂತೇಳಿ ಇಬ್ಬರನ್ನು ಒಟ್ಟಾಗಿ ಶಿಫಾರಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿಗೆ ಅದು ಎಂಡ್ ಆಯ್ತು. ಎಸ್, ಅದು ಡೆಲ್ಲಿಯಲ್ಲಿದೆ. ಈಗ ಅಂಗಳ ಮತ್ತೆ ನಮ್ಮ ಮೇಡಮ್ ಅವ್ರ ಕಡೆಗೆ ಹೋಗಿದೆ. ಇಬ್ರು ಸ್ನೇಹಿತರು ಆತರ ಮಾಡ್ಕೊತಾರೆ. ಆತರ ಮಾಡ್ಕೊಳ್ಳೋ ಸಂದರ್ಭಕ್ಕೆ ಏನಿತ್ತು ಅದನ್ನ ಬಹಳ ಬುದ್ಧಿವಂತೆಯಿಂದ ಮ್ಯಾನೇಜ್ ಮಾಡುದು ನಮಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಈ ವಿಚಾರದಲ್ಲಿ ಧರ್ಮ ವಿಚಾರದಲ್ಲಿ ಸಮಿತಿಯಿಂದ ವರದಿ ಆದ ಮೇಲೆ ಈಗ ಅದು ಆ ಸಂಘರ್ಷದ ಮಾತುಗಳು ನಿಲ್ಬೇಕಾಗಿದೆ. ಸರ್, ನಿಮ್ಮ ಒಳ್ಳೇದಕ್ಕೆ ನಾ ಮಾತಾಡ್ತಾರೆ. ಯಾಕೆಂದ್ರೆ ಸರ್ಕಾರ ಇವತ್ತು ಒಂದು ತೀರ್ಮಾನ ಸಮಿತಿ ವರದಿ ಬಂತಲ್ಲ, ಆ ವರದಿ ಏನ್ ಬಂತು, ಬಟ್ ಡಿಸಿಷನ್ ಏನಾಯ್ತು? ಡಿಸಿಷನ್ ಮುಗಿದ್ಮೇಲೆ ಮತ್ತೆ ಯಾಕೆ ಹಿಂದಕ್ಕೆ ಹೋಗ್ತೀರಿ ನೀವು? ಇವತ್ತು ಬಂದವೆ ಸ್ನೇಹಿತರೆ, ಕೇಶವಣ್ಣ ಹತ್ರ ಬೀಳ್ಬೇಡಿ. ಇವತ್ತು ಮತ್ತು ನಾಳೆ ಬಗ್ಗೆ ಯೋಚನೆ ಮಾಡಿ. ಈಗ ಲಿಂಗಾಯತ ವೀರಶೈವರ ಬಗೆಗೆ ಪರಿಗಣಿಸಬೇಕು ಪ್ರತ್ಯೇಕ ಧರ್ಮ ಅಂತೇಳಿ ಕೇಂದ್ರದ ಅಂಗಳಕ್ಕೆ ಚೆಂಡನ್ನ ಕಳಿಸಾಗಿದೆ. ಈಗ ಅದನ್ನ ತೀರ್ಮಾನ ಮಾಡುವಂತದ್ದಿದೆ. ಈಗ ನೀವು ಆ ಹಾದಿಯಲ್ಲಿ ನನ್ನ ಕೇಳಿದ್ರೆ, ಸ್ವಲ್ಪ ದೂರ ನಿಂತು ನೋಡೋನ್ ಕೇಳೋದಾದ್ರೆ, ನೀವು ಲಿಂಗಾಯತ ವೀರಶೈವರಿಗೆ ಒಂದು ಅವಕಾಶ ಕೊಡ್ರಿ ಅಂತ ಕೇಳೋದು ಶಾಮನೂರು ಶಿವಶಂಕರಪ್ಪ ನಿವಾಸದಲ್ಲಿ ಸಭೆ ಯಾವ ರೀತಿ ಡಿಸಿಎಂ ಪಟ್ಟಕ್ಕೆ ಡಿಸಿಎಂ ಪಟ್ಟಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ನಿವಾಸದಲ್ಲಿ ಪಂಚಪೀಠಗಳ ಮಠಾಧೀಶರು ಸಭೆ ಸೇರಿರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದೀವಿ. ಸೊ ಯಾವ ರೀತಿ ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಇಲ್ಲಿ ವೀರಶೈವರಿಗೆ ಲಿಂಗಾಯತರಿಗೆ ಅನ್ನೋಕ್ಕಿಂತಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರಿಗೆ ಡಿಸಿಎಂ ಪಟ್ಟ ಕೊಡಬೇಕನ್ನೋ ಕಾರಣಕ್ಕಾಗಿ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ನಿವಾಸಲ್ಲಿ ಸೇರಿರ್ತಕ್ಕಂಥದ್ದು ಸಭೆ ಸೇರಿರ್ತಕ್ಕಂಥ ದೃಶ್ಯಗಳು ತಾವು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ನೋಡ್ತಾ ಇದ್ದೀವಿ.
ಈಗ ನಮ್ಮ ತುಂಬಾ ಅನ್ಯಾಯ ಆಗ್ತದೆ. ಶಾಮನೂರು ಶಿವಶಂಕರಪ್ಪ ನಿವಾಸದಲ್ಲಿ ನಾನು ಕ್ರಾಸ್ ಚೆಕ್ ಮಾಡ್ತೀನಿ. ಈಗ ನಮ್ಮ ಏನು ಡೆಸ್ಕಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇವತ್ತೇ ಸಭೆ ಸೇರಿರ್ತಕ್ಕಂಥ ದೃಶ್ಯ. ಹಿಂದೆ ಕೂಡ ಸೇರಿದ್ರು, ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರಕ್ಕೆ ಬಂದಾಗ ದಾವಣಗೆರೆ ಸೇರಿದ್ರು, ನಾನು ನೆನಪಿದೆ. ಇದು ಇವತ್ತಿಂದ ಆಗಿದ್ರೆ ಇದು ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗುತ್ತೆ. ಹಳೇದಾಗಿದ್ರೆ ಏನ್ ತಪ್ಪೇನಿಲ್ಲ. ಆದ್ರೆ ಅವರೆಲ್ಲರೂ ಕೂಡ ಶಾಮನೂರು ಶಿವಶಂಕರ್ ಪರವಾಗಿದ್ದಾರೆ ಅನ್ನುವಂಥದ್ದು ಯಾರು ಬೇಕಾದ್ರೂ ಹೇಳ್ಬೋದು. ಅಲ್ಲ ಪಾಟೀಲ್ರೆ, ಅದ್ರಾಗ ಎರಡು ಮಾತಿಲ್ಲ. ಸೊ ಈ ವಿಜುವಲ್ಸ್ ಇವತ್ತಿಂದ ಆಗಿದೆ ಅನ್ನುವಂಥದ್ದು ನಮ್ಮ ವರದಿಗಾರ ಹೇಳ್ತಾ ಇದ್ರೆ, ಒಂದ್ ವೇಳೆ ಹಳೇದಾಗಿದ್ರೆ ಅದು ಈಗಲೂ ಕೂಡ ಯಾರು ಈ ಸಭೆಯಲ್ಲಿ ಸೇರಿದ್ದಾರೆ ಅವರೆಲ್ಲರೂ ಕೂಡ ಶಾಮನೂರು ಶಿವಶಂಕರ್ ಪರವಾಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತಷ್ಟು ಮಾತು ಸರ್ಕೇಳಿ ಸೆಕೆಂಡ್ ಕೊಡ್ತಾವೆ, ಕೊನೆಯದಾಗ ಇದು ಮುಗಿಸ್ಬೇಡಿ. ಬೇಕು ಏನ್ ಹೇಳ್ತಾರೆ ಅದೇ ಹೇಳ್ತಾ ಇದ್ದೇನೆ ನಾನು. ಅದನ್ನ ಲಾಜಿಕಲ್ ಎಂಡಿಗೆ ತಂದು ಕೇಂದ್ರಕ್ಕೆ ಶಿಫಾರಸ್ ಮಾಡಿದ್ಮೇಲೆ ಮತ್ತೆ ಪ್ರತ್ಯೇಕಕ್ಕೂ ಬೇಡ. ಬಟ್ ಸಮಾಜಕ್ಕೊಂದು ಅವಕಾಶ ಅದು ಕ್ಯಾರೀಸ್ ಮೋರ್ ವೇಟ್ ಅಂತ. ಈಗ ಡಿಸಿಎಂ ವಿಶ್ವ ಲಿಂಗಾಯತರ ಡಿಸಿಎಂ ಇಬ್ಬರು ಹೆಸರು ಇದೆಯಲ್ಲ, ನೀವು ಕಾಂಗ್ರೆಸ್ ಕೂತ್ಕೊಂಡು ಹೆಂಗ್ ಬಗೆಹರಿಸ್ತೀರಿ? ಇಲ್ಲ, ಅದು ನಮ್ಮ ಐವನ್ ಡಿಸೋಜ್ ಅವರ ಅಂಗಳದಲ್ಲಿದೆ. ಅದು ನಮ್ಗೆ ತಲೆನೇ ಬೇನೇನೆ ಅಲ್ಲ, ಬರುತ್ತೆ ನಿಮ್ಗೆ ಖಂಡಿತ ಬರಲ್ಲ. ನೋಡಿ ದಾವಣಗೆರೆ ಈಚೆ ಎಲ್ಲ ಪಡ್ಕೊಳ್ತಾವ್ರೆ ಅನ್ನೋತ್ರ ಮೆಸೇಜ್ ಪಾಸ್ ಆಗ್ತದೆ. ಏನಾಗಿದೆ ಈಗ ಸರ್ಕಾರ ರಚನೆಯ ಒಟ್ಟು ಒತ್ತಡ ಏನಿದೆ ಅದು ಭಾಗ ಆಗಿದೆ. ಕಾಂಗ್ರೆಸ್ ಪರವಾದಂತ ಎಲ್ಲ ಒತ್ತಡವನ್ನು ಅವ್ರು ತಡ್ಕೊಳ್ಬೇಕಾಗಿದೆ, ಅವ್ರು ಇತ್ಯರ್ಥಪಡಿಸಬೇಕಾಗಿದೆ. ನಮ್ಮ ಭಾಗದ್ದು ಒತ್ತಡವೆಲ್ಲ ತುಂಬಾ ಭಾರ ಬಿದ್ದ ನೀವು ಹೆಗಲು ಕೊಡ್ಬೇಕಾಗತ್ತೆ. ಈಗಾಗಲೇ ಶಾಮನೂರು ಶಿವಶಂಕರಪ್ಪ ನಿವಾಸದಲ್ಲಿ ಸಭೆ ಅಂತ ಏನು ವಿಜುವಲ್ ತೋರಿಸಿದೆ, ಅದು ಹಳೆ ವಿಜುವಲ್ಸ್. ಹಿಂದೆ ಸಭೆ ಸೇರಿದ್ರು, ಆದ್ರೆ ಸ್ವಾಮೀಜಿಗಳು ಅವ್ರ ಮನೆಗೆ ಬಂದಿದ್ದಾರೆ ಅಂತ ಮಾಹಿತಿ ಬರ್ತಾ ಇದ್ರೆ, ಆದ್ರೆ ಆ ಸಭೆ ವಿಜುವಲ್ಸ್ ಇವತ್ತಿಂದಲ್ಲ. ಅದನ್ನ ಆಗ್ಲೇ ಹೇಳಿದೆ. ಸೊ ಕೇಶವಪ್ರಸಾದ್ ಬೇಗ ಹೇಳಿ, ನೀವು ಕೇಳಿ, ಪ್ರತ್ಯೇಕ ಲಿಂಗಾಯತ ಧರ್ಮದ ಬಂದಾಗ ನಾವೆಲ್ಲ ಒಂದಂತ ಹೇಳಿದ್ರಿ, ನಾವು ಡಿವೈಡ್ ಮಾಡೋದು ಬೇಡ. ಈಗ ಡಿಸಿಎಂ ಪಟ್ಟದಲ್ಲಿ ಡಿವೈಡ್ ಆಗ್ತದೆ. ಇಲ್ಲ, ಡಿವೈಡ್ ಆಗಲ್ಲ ಸರ್. ಇವ್ರದ್ದು ಬಸವ ದಳನೋ ಬಸವ ಆರ್ಗನೈಸೇಷನ್ ಒಂದು, ನನ್ನ ಹತ್ರನೂ ಬಸವ ಸೇವಾ ಸಂಘ ಎಲ್ಲಾ ತರದ್ದು ಇದೆ. ಅದೆಲ್ಲ ಇಂಪಾರ್ಟೆಂಟ್ ಸಂಘಗಳು. ಇದು ಇಂಪಾರ್ಟೆಂಟ್. ಅಖಿಲ ಭಾರತ ವೀರಶೈವ ಮಹಾಸಭಾ ಸರ್, ಇದಕ್ಕೆ ಯಾರು ಮೆಂಬರ್ಶಿಪ್ ಕೊಟ್ಟಿಲ್ಲ. ಅವರು ಬರೀ ಅವರವರೇ ಇಟ್ಕೊಂಡವ್ರೆ. ನಾನೇ ಕೇಳಿದೆ ಬೆಂಗಳೂರು ಡಿಸ್ಟ್ರಿಕ್ಟ್ ಅಧ್ಯಕ್ಷ ಕೊಡಿ ಅಂತ, ಇವತ್ತರೆಗೂ ಸರ್. ಇಲ್ಲಿ ನಿಮ್ಗೆ ಎಲ್ಲಾ ಹಕ್ಕುಗಳಿದೆ. ಇದು ಅಖಿಲ ಭಾರತ ವೀರಶೈವ ಮಹಾಸಭಾ ಆಲ್ ಇಂಡಿಯಾ ಲೆವೆಲ್ ಅಖಿಲ ಭಾರತ. ಇದು ದಯವಿಟ್ಟು ಇಂಪಾರ್ಟೆಂಟ್ ಸರ್. ಪಾಟೀಲ್ ರೇ, ಯಾವ ಲೆಟರ್ ಪ್ಯಾಡ್ ವ್ಯಾಲ್ಯೂ ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಪಟ್ಟಣ ಈಗ ನಿಮ್ ಲೆಟರ್ ಪ್ಯಾಡ್ ತೋರಿಸಿ. ಈಗ ಲೆಟರ್ ಪ್ಯಾಡ್ ಅವಶ್ಯಕತೆನೂ ಇಲ್ಲ. ಇಲ್ಲ, ಅದನ್ನ ಈಗಾಗಲೇ ನಾವು ನಮ್ಮ ಗೌಡರು ಹೇಳಿದ ಪ್ರಕಾರ ಈಗಾಗಲೇ ಮುಗಿದು ಹೋದ ಸಬ್ಜೆಕ್ಟ್. ಈಗ ಏನಪ್ಪಾ ಅಂದ್ರೆ ನಾವು ಕೇಂದ್ರದೊಂದಿಗೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಅವರು ನಾವು ಕೂಡ ಸೇರಿ ಹೋರಾಟ ಮಾಡಬೇಕು. ನೀವು ಆ ಕಡೆ ಮಾತಾಡಬೇಡಿ, ನಿಮ್ಮ ಅಭಿಪ್ರಾಯ ಮುಗಿದ್ಮೇಲೆ. ಈಗ ಗೌಡ್ರು ಹೇಳಿದ ಹಾಗೆ ಮುಂದಿಂದ ನಮ್ಮದು ಏನು ಹೋರಾಟ ಏನಿರುತ್ತೆ, ಸೆಂಟರ್ ಜೊತೆ ಹೋರಾಟ ಇರುತ್ತೆ. ಈ ಡಿಸಿಎಂ ಒಂದ್ ನಿಮಿಷ, ಡಿಸಿಎಂ ಬಂದಿರೋದು ಈಗ ಮಹಾಸಭಾ ಕೇಳಿದ್ದು ಸಂತೋಷ, ಅವ್ರಿಗೂ ಕೇಳು ಹಕ್ಕಿದೆ. ನಾವು ಲಿಂಗಾಯತ್ ಮಹಾಸಭಾದ್ರು ಇನ್ನೂವರೆಗೆ ಯಾವ್ದು ಕೇಳಿಲ್ಲ, ಯಾಕಂದ್ರೆ ಇದು ಪೊಲಿಟಿಕಲ್ ಮ್ಯಾಟರು. ಹಿಂಗಾಗಿ ನಾವು ಏನ್ ಕೇಳ್ತಾ ಇದೀವಿ, ಇವತ್ತಿಗೆ ನೀವು ಡಿಬೇಟಿಗೆ ಕರೆದಾಗ ನಾವು ಏನಪ್ಪಾ ಅಂದ್ರೆ ಈ ಒಂದು ವಿಷಯ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ 5 ಲಿಂಗಾಯತರಿಗೆ ಸ್ಥಾನ ಕೊಡಿ ಅಂತಾನು ಕೇಳಿದ. ಅಲ್ಲಿ ಕೇಳಿದ್ರು ಕೊಡ್ತಾರೆ. ಎರಡು ಜಾಸ್ತಿನೂ ಕೊಡ್ಬೋದು. ಅಲ್ಲ ಪಾಟೀಲ್ ರೇ, ಅಲ್ಲ ನೀವು ಕೇಳಿದ ಕಮ್ಮಿ ಜಾಸ್ತಿ ಕೊಡ್ಬೋದು. ಯಾಕಂದ್ರೆ ಇದು ಸಮ್ಮಿಶ್ರ ಸರ್ಕಾರ. ಈ ಕಾಂಗ್ರೆಸ್ನವರು ಕೇಳಿದ್ದಾರೆ, ಅವರು ಕೂಡ 4 ಕೇಳಿದ್ರೆ 9 ಆಗುತ್ತೆ. ನಾವು ಕೇಳಿದಕ್ಕಿಂತ ಹೆಚ್ಚಿಗಾಗುತ್ತೆ. ತಮಗೆ ಉತ್ತರ ಸಿಕ್ತು. ಎರಡನೇದಾಗಿ ನಾನೇನ್ ಕೇಳ್ತಾ ಇದ್ದೀನಪ್ಪ ಅಂದ್ರೆ, ಡಿಸಿಎಂ ಪಟ್ಟ ಯಾರಿಗಾದ್ರೂ ಕೊಡಿ, ನಮ್ಮವ್ರಿಗೆ ಕೊಡಿ, ಅದು ಒಂದು ಇವ್ರ ಕೊಡಿ, ನಾವು ಕೂಡ ಕೇಳೋದು ಪ್ರಶ್ನೆ. ಈಗ ನಮ್ಮದೇನು ತಾತ್ವಿಕ ಅಭಿಪ್ರಾಯ ಏನಿದೆಯಪ್ಪ ಅಂದ್ರ, ಉತ್ತರ ಕರ್ನಾಟಕಕ್ಕೆ ನೀವು ಮಾನ್ಯತೆ ಕೊಡಿ. ಯಾಕಂದ್ರೆ ನೀವು ಒಂದು ಸಮಾಜಕ್ಕೆ ಬಸವರಾಜ ಹೊರಟ್ಟಿ ಅವ್ರಿಗೆ ಕೊಡಿ, ಜಿ.ಬಿ. ಪಾಟೀಲ್ ಕೊಡಿ, ಕೇಶವಮೂರ್ತಿ ಕೊಡಿ, ಮತ್ತೆ ಕೊಡಿ. ನಾವು
ಕ್ರೆಡೆಂಟಿಯಲ್ಸ್ ನೋಡ್ಕೊಂಡು ಕೊಡಿ, ಕ್ರೆಡೆಂಟಿಯಲ್ಸ್ ನೋಡ್ಕೊಂಡು ಕೊಡಿ. ಶಾಮನೂರು ಶಿವಶಂಕರಪ್ಪ ಪಾಟೀಲ್ ಹೆಸರಿದ್ರೆ ಆ ಕಾರಣ ಎಂ ಬಿ ಪಾಟೀಲ್ ಹೆಸರು ಹೇಳ್ತಾರೆ. ಎಂ ಬಿ ಪಾಟೀಲ್ 4-5 ಬಾರಿ ಶಾಸಕರಾಗಿದ್ದಾರೆ. ಚರ್ಚೆ ಪೊಲಿಟಿಕಲ್ ಬಂದಿರೋದ್ರಿಂದ ನಾವು ಅದನ್ನ ಹೇಳ್ತಾ ಇದೀವಿ. ಅವ್ರಿಗೆ ಕ್ರೆಡೆಂಟಿಯಲ್ಸ್ ಇದೆ ಅಂಡ್ ಹಿ ಹಸ್ ಪ್ರೂವ್ಡ್ ಹಿ ಇಸ್ ಒನ್ ಆಫ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್. ಅದನ್ನ ಯಾರಿಗೆ ಯಾಕೆ ಕೊಡಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಅವರು ಒಂದು ವ್ಯಾಲಿಡ್ ಪಾಯಿಂಟ್, ಕರೆಕ್ಟ್, ಯಾರಿಗೆ ಬೇಕಾದ ಕೊಡಿ, ಉತ್ತರ ಕರ್ನಾಟಕಕ್ಕೆ ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ದಟ್ ಈಸ್ ಮೋಸ್ಟ್ ವ್ಯಾಲಿಡ್ ಪಾಯಿಂಟ್, ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್. ಅದನ್ನು ಕನ್ಸಿಡರ್ ಮಾಡ್ತದೆ ಅಂತ ನಾನು ಭಾವಿಸ್ಕೊಟ್ಟಿದ್ದೇನೆ. ಮತ್ತೆ ಎಷ್ಟು ನಂಬರ್ ಕೇಳಿದ್ದಾರೆ, ಆ ನಂಬರ್ಗೆ 5 ಕೇಳಿದ್ರೆ ಜಾಸ್ತಿ ಬರ್ಬೋದು, ಅದು ಕಡಿಮೆ ಆಗಿದೆ ಅಂತ ನನಗೆ. ಸೊ ಕೇಳಿದ್ದು ಸರಿ ಇದೆ, ಅದನ್ನು ಕನ್ಸಿಡರ್ ಮಾಡುವಷ್ಟು ನಮ್ಮ ಲೀಡರ್ಸ್ಗಳು ದೇ ವಿಲ್ ಕನ್ಸಿಡರ್. ಬ್ಯಾಲೆನ್ಸ್ ಮಾಡತಕ್ಕಂಥ ಎಲ್ಲ ರೀಜನ್ಗಳಿಗೆ ಬ್ಯಾಲೆನ್ಸ್ ಮಾಡಿ ಕೊಡ್ತಕ್ಕಂಥದ್ದು ಕೂಡ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇರುವಂತದ್ದಿದೆ. ಹಾಗಾಗಿ ಅವರು ಕೇಳಿದ್ದಲ್ಲಿ ಆದ್ರೆ ಜಗಳ ಬೇಡ ಅಂತ ಹೇಳೋದು, ಎಲ್ಲರೂ ಒಂದಾಗಿ ಅಂತ ಹೇಳೋದು ನಾವು. ಇಫ್ ಯು ಆರ್ ಟುಗೆದರ್ ಯುವರ್ ಕೇಸ್ ವಿಲ್ ಬಿ ಮೋರ್ ಸ್ಟ್ರೆಂಥೆನ್ಡ್ ಅಂತ ನಾನು ಹೇಳಿಕ್ ಬಯಸ್ತೇನೆ. ಒಂದ್ ನಿಮಿಷ ತೇಜಸ್ವಿನಿ, ಇಲ್ಲಿ ಪ್ರಶ್ನೆ ಇರೋದು ಅಂದ್ರೆ ಪೊಲಿಟಿಕಲ್ ಈಗ ಆಲ್ರೆಡಿ ತುಂಬಾ ಚರ್ಚೆ ಆಗಿದೆ. ನಾವು ಮಾತಾಡೋದಕ್ಕಿಂತ ಅವರೇ ಜಾಸ್ತಿ ಮಾತಾಡಿದೆ. ಕಾಂಗ್ರೆಸ್ ಅಲ್ಲಿರೋ ವೀರಶೈವ ಲಿಂಗಾಯತ್ರೆ, ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಅಲ್ಲಿದ್ರು ಕೂಡ ಅವರಿಗೆ ಯಡಿಯೂರಪ್ಪನವರು ಬೆಂಬಲ ಇದೆ. ಒಂದು ಪಂಚಪೀಠಗಳು ಬೆಂಬಲ ಇದೆ. ಒಂದು 3000 ಶ್ರೀಗಳು, ಮತ್ತೊಂದು ಕಡೆ ದಿಂಗಾಲೇಶ್ವರ ಸ್ವಾಮೀಜಿಗಳು, ವಿರಕ್ತರು ಸಪೋರ್ಟ್ ಇದೆ. ಅವ್ರು ಶಾಮನೂರು DCM ಆದ್ರೆ ಹೆಚ್ಚು ಕಮ್ಮಿ ವೀರಶೈವ ಏನು ಬೇಡ ಅಂತಿತ್ತು ಲಿಂಗಾಯತ ಧರ್ಮದ, ಅದಕ್ಕೆ ಒಂದು ಮಾನ್ಯತೆ ಸಿಕ್ಕಂಗಾಗುತ್ತೆ. ಎಂ ಬಿ ಪಾಟೀಲ್ ಆದ್ರೆ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ನ ವಾದ ಆಗುತ್ತೆ. ಸಿದ್ದರಾಮಯ್ಯ ಏನ್ ತಂದಂತ ಪ್ರಸ್ತಾವ ಇದೆ ಅದಕ್ಕೆ ನ್ಯಾಯ ಸಿಗುತ್ತೆ. ಇಲ್ಲಿ ಪ್ರಶ್ನೆ ಇರೋದು DCM ಪಟ್ಟಕ್ಕೆ ಶಾಮನೂರು ಎಂ ಬಿ ಪಾಟೀಲ್ DCM ದೊಡ್ಡ ಹುದ್ದೆ ಅಲ್ಲ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಹುದ್ದೆ ಅಲ್ಲ. ಇಲ್ಲಿ ಪ್ರತಿಷ್ಠೆ ನೋಡಿ, ಶಾಮನೂರಿಗೆ ಬೇಡ ಅಂತ ಇವ್ರಿಗೆ ಬೇಡ ಅಂತ ಅವರು. ಇಲ್ಲಿ ನಡೀತಾ ಇರೋದೇನಂದ್ರೆ ಒಬ್ಬನೊಬ್ರು ತಪ್ಪಿಸೋದು, ಇಲ್ಲ ಒಬ್ಬರೊಬ್ರು ಪಡ್ಕೊಳ್ಳೋದು. ನನ್ನ ಪ್ರಕಾರ ಇದು ಇಶ್ಯೂನೇ ಅಲ್ಲ. ಯಾಕೆ ಇಶ್ಯೂ ಅಲ್ಲ ಅಂದ್ರೆ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಪಟ್ಟವನ್ನೇ ಕೊಟ್ಟಿರುವಂತದ್ದು ಬಿಜೆಪಿ. ಅದಕ್ಕೆ ಮನ್ನಣೆಯನ್ನು ಕೊಟ್ಟು ಆ ದೊಡ್ಡ ಸಮಾಜ ಇತರೆ ಸಮಾಜಗಳ ಒಡಗೂಡಿ ಅತಿ ಹೆಚ್ಚು ಸ್ಥಾನಗಳನ್ನು ನಮಗ್ ಕೊಟ್ಟಿದೆ. ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಪಟ್ಟ ಮಾಡೋದಕ್ಕೆ ಇವರೆಲ್ಲರೂ ಸೇರಿ ಹುನ್ನಾರ ಮಾಡಿರೋದ್ರಿಂದ ನಾವು ಮೌನಕ್ಕೆ ಶರಣಾಗಿದ್ದೇವೆ. ನಂಬರ್ 2, DCM ಪಟ್ಟ ನಮ್ ಗೌಡ್ರು ಹೇಳಿದಾಗೆ ಸಾಂವಿಧಾನಿಕ ಪಟ್ಟವೇ ಅಲ್ಲ. ಒಂದ್ ನಿಮಿಷ, ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ 122 ಇದ್ದಾಗ ಶಾಮನೂರ್ ಅವರಿಗೆ ನೀವು ಮಾಡೋದಕ್ಕೆ ಎಂತ ಖಾತೆಯನ್ನು ಕೊಟ್ಟಿದ್ರಿ? ತೋಟಗಾರಿಕೆ ಖಾತೆ ಕೊಟ್ಟಿದ್ದೀರಿ. ನೀವಿವಾಗ ಏನು ಒಂದು ಸಾವಿರಾರು ಕೋಟಿ ಹಣ ಬಂತು. ಈಗ ನಾನು ಅದಕ್ಕೆ ಶಾಮನೂರ್ ಶಿವಶಂಕರಪ್ಪನವರ ಭಾವನೆಗಳೇನಿತ್ತು ಅನ್ನೋದು ಮುಖ್ಯ. ನನಗೇನ್ ಅನ್ಸುತ್ತೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದಲ್ಲ. ಆಮೇಲೆ ತಾವೆರಡನೇ ಪ್ರಶ್ನೆಯನ್ನು ಎತ್ತಿದ್ರಿ, ವೀರಶೈವ ಲಿಂಗಾಯತರ ಒಂದು ಧರ್ಮಕ್ಕೆ ಸಂಬಂಧಪಟ್ಟ. ಅವತ್ತು ನಾವು ಇವತ್ತು ಯಡಿಯೂರಪ್ಪಾಜಿ ಅವರು ಇದ್ಯಾವುದರಲ್ಲೂ ಇನ್ವಾಲ್ವ್ ಆಗಲ್ಲ ನಾವು. ಯಾಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಈಗಲೂ 2 ದಿನ ಮುಖ್ಯಮಂತ್ರಿ ಫೈಟ್ ಮಾಡಬೇಕಾದ್ರೆ 1 ಮಿನಿಟ್ ಅವತ್ತು ಹೇಳಿದ್ದು ಬಿಜೆಪಿಯ ಸ್ಟ್ಯಾಂಡ್ ಒಂದೇ. ನಾವು ಅಖಿಲ ಭಾರತ ವೀರಶೈವ ಮಹಾಸಮಾಜದ ಹಿರಿಯರು ಸಂತರು ಏನ್ ಹೇಳ್ತಾರೋ ಆ ಸಂಸ್ಥೆ ಶಿವಶಂಕರಪ್ಪ ಆದ್ರೆ ನೀವು ಸಪೋರ್ಟ್ ಮಾಡ್ತೀರಾ? ಒಂದ್ ನಿಮಿಷ, ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅಲ್ಲ. ಆ ಪಟ್ಟದಲ್ಲಿ ಇವತ್ತು ಅದು ಆ ಸಮಾಜಕ್ಕೆ ಬಿಟ್ಟು ವಿಚಾರ, ನಾವ್ಯಾರು ಮಾತನಾಡೋದಿಲ್ಲ. ಅದು ಒಂದು ಡೆಮೋಕ್ರೆಟಿಕ್ ಸಮಾಜ ಇದೆ. ಆ ಸಂಸ್ಥೆ ಪದೇ ಹೇಳಿದ್ದು ವೀರಶೈವ ಲಿಂಗಾಯತ ವಿಚಾರದಲ್ಲಿ ಶಾಮನೂರು ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವು ಬದ್ಧ. ಶಾಮನೂರು ಅಂತ ಅಲ್ಲ, ಹಿಂದೆ ಭೀಮಣ್ಣ ಖಂಡ್ರೆಯವರಾಗಿದ್ರು. ಲಿಂಗಾಯತ ಮಹಾಸಭಾ ಅಂತ ಒಪ್ಕೊಳ್ಳಿಲ್ಲ ಅವರು. ಲಕ್ಷ್ಮಣ್, ನಾನು ಹೇಳೋದು ನೋಡಿ, ಒಂದು ಸಾಂವಿಧಾನಿಕವಾಗಿ ನಾವ್ ಇವಾಗ ಯಾರೋ ಇವತ್ತು ಆ ಸಮಾಜದ ಒಂದ್ ಸೆಕೆಂಡ್ ಬಿಡಿ. ಆದ್ರಿಂದ ಇವತ್ತು ನಮ್ಮ ರಾಜ್ಯದ ಆ ಸಂಸ್ಥೆ ಏನು ಒಂದು ಶಿಫಾರಸನ್ನ ಮಾಡುತ್ತೆ, ಅದನ್ನ ನಮ್ಮ ಪಕ್ಷದ ದೊಡ್ಡ ನಾಯಕರು, ಆ ಸಮಾಜಕ್ಕೆ ಸೇರಿದ ನಾಯಕರು ಮತ್ತೆ ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗಿ 38 ಸ್ಥಾನ ನಮಗ್ ಕೊಟ್ಟಿರೋದ್ರಿಂದ ಯಡಿಯೂರಪ್ಪಾಜಿ ಅವರು ಆ ಮಾರ್ಗದರ್ಶನದ ಮೇಲೆ ಒಂದು ತೀರ್ಮಾನ. ಒಂದು ವಿಷಯ ಹೇಳಿದ್ರಿ, ವಿಜುವಲ್ ಹಳೆದಿತ್ತು, ಆದರೆ ಮೀಟಿಂಗ್ ನಡೀತಾ ಇದೆ ಹಾಗೂ ಪಂಚಪೀಠಾಧೀಶ್ವರರು ಶಾಮನೂರ್ ಸಾಹೇಬ್ರ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರಿ. ಅದನ್ನ ಕನ್ಫರ್ಮ್ ಆದಂಗಾಯ್ತು, ಅದು ಕನ್ಫರ್ಮ್ ಆದಂಗಾಯ್ತು. ಇದು ಯಾವ ನ್ಯಾಯ ಅಂತ ನಾನು ಕೇಳ್ತೀನಿ. ಯಾವ ನೈತಿಕ ಸ್ವಾಮೀಜಿ ಅವರು ಸೇರ್ತಾರೆ, ಯಾವ ನೈತಿಕ ಸ್ಥೈರ್ಯ ಇದೆ? ಎಂ ಬಿ ಪಾಟೀಲ್ ಸೋಲು ಅಂತ ಮನೆಗೆ ಹೋಗಿ ಫಿಕ್ಸಿಂಗ್ ಅಂತ
ಹೇಳಿದೆ ಬಿಡ್ರಿ. ಅಂತಿಮ ಅಲ್ಲ ಸರ್, ಇವ್ರು ಇರಿ ಸರ್, ಬಿಡ್ರಿ. ಹುನ್ನಾರ ಅನ್ನುವ ಮೇಡಮ್ನವ್ರ ಮಾತನ್ನ ನಾನು ಒಪ್ಪೋದಿಲ್ಲ. ಅವಕಾಶ ಕೊಟ್ಟಿತ್ತು, ಬಹುಮತವನ್ನು ವಿಶ್ವಾಸ ಮತವನ್ನು ಪಡೆಯುವಲ್ಲಿ ಸೋತಿದ್ದೀರಿ, ರಾಜೀನಾಮೆ ಕೊಟ್ಟಿದ್ದೀರಿ. ಯಾಕೆ ಅನ್ನೋದಕ್ಕೆ ನೀವೇ ಉತ್ತರ ಹೇಳಬೇಕು. ನಂಬರ್ 2, ಸಾಂವಿಧಾನಿಕ ಹುದ್ದೆ ಹಲ್ಲೋದಕ್ಕೆ ಅನಗತ್ಯ ಸ್ಪರ್ಧೆ ಬೇಕಾಗಿಲ್ಲ. ಬೇಕಾದ್ರೆ ಒಂದು ಖಾತೆ ಹೆಚ್ಚು ಕೇಳೋದ್ರಲ್ಲಿ ಅರ್ಥ ಇದೆ, ಅದು ಆ ಸಮಾಜಕ್ಕೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ. ಉತ್ತರ ಪ್ರದೇಶ ಪ್ರತಿಷ್ಠೆಯ ಪ್ರಶ್ನೆ ಉತ್ತರ ಪ್ರದೇಶದಲ್ಲಿ 2 DCM ಕ್ರಿಯೇಟ್ ಮಾಡಿದ್ದಾರೆ. ಯಾರು ಇವ್ರ ಜೊತೆಗೆ ಯೋಗಿ ಆದಿತ್ಯನಾಥ್ ಜೊತೆಗೆ ಇಬ್ಬರು, ವಿಕಾಸ್ ಅವರೇ ಇನ್ನೊಬ್ರು. ಆ ತರದ ಸಿಚುವೇಶನ್ ನಿಮ್ಗೆ ಬರ್ತಾ ಇದೆ ಅಂತ ಪರಮೇಶ್ವರ್ ಅದು ಯಾವ ಭಾಗಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಅದು ರೀಜನಲ್ ಇಮ್ಯಾಲಿಸಿಸ್ ಇದ್ದಾಗ ಅದು ಸಮತೋಲನ ಮಾಡಿಕೊಂಡು ಹೋಗ್ಲಿಕ್ಕೆ ಅಂತ ಕೆಲವು ಕಡೆ ಸ್ಟೆಪ್ಸ್ ಅಂತ ತಗೊಂಡಿದ್ದಾರೆ. ಅಲ್ಲಿ ಇಲ್ಲಿ ಇರುವಂತದ್ದು ಅವರಿಗೆ ಕೊಡಿ ಇವರಿಗೆ ಕೊಡಿ ಅಂತ. ಶಾಮನೂರ್ ಶಿವಶಂಕರಪ್ಪರು ಎಲಿಜಿಬಲ್ ಇದ್ದಾರೆ, MB ಪಾಟೀಲ್ರು ಎಲಿಜಿಬಲ್ ಇದ್ದಾರೆ. ನಾವು ಆ ಸಮಾಜದೊಂದೇ ಅಲ್ಲ, ಬೇರೆ ಸಮಾಜಗಳು ರೇಸಲ್ಲಿದ್ದಾರೆ, ಬೇರೆ ಸಮಾಜಗಳು ಕಾಂಗ್ರೆಸ್ಗೆ ಬಹುಮತ ಬೇಕಾಗತ್ತ ಈಗ ಎಲ್ರಿಗೂ ಕೂಡ ಧನ್ಯವಾದ. ಇದು ಅಲ್ಲ, ಪಾರ್ಲಿಮೆಂಟ್ ಸೆಕ್ರೆಟರಿ 6 ಜನ ಮಾಡಿದ್ರು. ಅಲ್ಲ, ಪಾರ್ಲಿಮೆಂಟ್ ಸೆಕ್ರೆಟರಿ 6 ಜನ ಮಾಡಿದ್ರು. ಇದೇನಂದ್ರೆ ಇದು ಅವರವ್ರನ್ನ ಸಮಾಧಾನ ಮಾಡ್ತಕ್ಕಂಥ ತುಟ್ಟಿಗೆ ತುಪ್ಪ ಹಚ್ಚೋದಲ್ಲ. ಇದರಿಂದ ಯಾವುದೇ ರೀತಿಯ ಲಾಭ ಆಗಲ್ಲ. ಅವ್ರು ಯಾವ ರೀತಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಾರೆ ಅಷ್ಟೇ ಆಗಿರ್ತಾರೆ. DCM ಇಂದ ಏನು ದೊಡ್ಡದಿಲ್ಲ. ಉಪಮುಖ್ಯಮಂತ್ರಿ ಬೋರ್ಡ್ ಬಿಟ್ರೆ ಇಲ್ಲಿ ಯಾವುದೇ ಅಧಿಕಾರ ಇಲ್ಲ. ಆದ್ರೆ ಪ್ರೆಸ್ಟೀಜು ಕಿರೀಟವಂತಿರುತ್ತಲ್ಲ. ಸೊ ಹಾಗಾಗಿ ಅಂತದೊಂದು ಚರ್ಚಿಸೋದು, ಅದು ಕಾಂಗ್ರೆಸ್ JDS ನಾಯಕರು ಕೂತ್ಕೊಂಡು ಚರ್ಚಿಸ್ತಾರೆ, ಅದು ಬಗೆಹರಿಸ್ಕೊಳ್ತಾರೆ, ಅವ್ರು ತಲೆ ಬಿಸಿಯೋದು. ಸೊ ಎಲ್ರಿಗೂ ಕೂಡ ಧನ್ಯವಾದ. ಒಂದು ಒಳ್ಳೆ ಚರ್ಚೆ ಆಗಿದೆ. ಸೊ ಆದ್ರೆ ಧರ್ಮ ಸಂಘರ್ಷ ಇದ್ರೆ ಬರಬಾರ್ದು ಅಂತ ಹೇಳ್ತಾ ಈ ಚರ್ಚೆ ಮುಗಿಸ್ತಾ ಇದ್ದೀನಿ.